You felt comfortable with heroine? ನಾನು ನಿನಗೆ ನನಗೆ ನೀನು ನನಗೆ ನಾನು ನಿನಗೆ ಕೊನೆಯವರೆಗೂ. ಅದಕ್ಕೆ ನೋಡಿ ಸರ್, ದರ್ಶನ್ ಸರ್ ಫ್ಯಾನ್, ಇವರು ಫ್ಯಾನು, ಅವರು ಫ್ಯಾನು, ನಾವು ಕೂಡ ಭಾಳ ಇಷ್ಟ ಅವರಿಗೆ. ಹಾಗಾಗಿ ಅವ್ರಿಗೆ ಫ್ಯಾನ್ಸಿಗೆಲ್ಲ ಇಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾನ್ ಮೂಮೆಂಟ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲಿವರೆಗೆ ನಾವು ಟೆಕ್ನಿಷಿಯನ್ಸ್ಗೆ ಹೀರೋ ಅಂತ ನಾವು ಒಪ್ಕೊಳ್ಳಿಲ್ವೋ ಅಲ್ಲಿವರೆಗೂ ಇಂಡಸ್ಟ್ರಿ ಉದ್ಧಾರ ಆಗೋದೇ ಇಲ್ಲ. ಪ್ರತಿಯೊಬ್ಬ ನಿರ್ದೇಶಕನ ಹತ್ರನೂ ಒಂದು ಕಥೆ ಇರುತ್ತೆ ಅಪ್ಪು ಸರ್ಗೆ. ಅಂತ ಒಬ್ರು ಕ್ಯಾರೆಕ್ಟರ್ ಅವರು. ಇನ್ನು ಇದರಲ್ಲಿ ಒಂದು ಕೊಡಲಿ ಬರುತ್ತೆ ಬೇಸಿಕಲಿ. ಪರಶುರಾಮನ ಕೊಡಲಿ. ಈ ಮಂಗಳೂರು ಕಥೆ ಏನೋ ಒಂದು ಸ್ವಲ್ಪ ಕಾಡ್ತಾ ಇರೋದು. ಎಷ್ಟೆಲ್ಲ ಎಲಿಮೆಂಟ್ಸ್ ಇದೆ, ಹಾವು ಇದೆ, ಕೊಡ್ಲಿ ಇದೆ, ಪರಶುರಾಮ ಇದೆ, ಕ್ಷತ್ರಿಯ ಇದೆ, ಏನು ತಗೋಬಹುದು. ಆ ಕೊಡ್ಲಿ ಯಾಕೋ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಸರ್. ಸೊ ಆ ಕೊಡ್ಲಿ ಇಟ್ಕೊಂಡು ಕತೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಗಾಂಧಿನಗರದಲ್ಲಿ ಪರ್ಸ್ ಕಳ್ಕೊಂಡ್ರೆ ಗಾಂಧಿನಗರದಲ್ಲಿ ಹುಡುಕ್ಬೇಕು, ಜಯನಗರದಲ್ಲಿ ಹುಡುಕೋದು ಸಿಗಲ್ಲ, ಅಲ್ಲೇ ಹುಡುಕ್ಬೇಕು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ಸಿನಿಮಾ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾತಾಡ್ತಿರೋಂಥ ಸಿನಿಮಾ ಯಾವುದು ಅಂತಂದರೆ ಗಾರ್ಗ. ಹೆಸರಲ್ಲೇ ಒಂಥರ ಕಂಪನ ಇದೆ, ಒಂದು ವೈಬ್ರೇಷನ್ ಇದೆ. ಸೊ ಈ ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಚಿತ್ರದ ತಂಡ ನಮ್ಮೊಂದಿಗಿದೆ. ಮೊದಲಿಗೆ ಬನ್ನಿ ಸ್ವಾಗತಿಸೋಣ. ಈ ಚಿತ್ರದಲ್ಲಿ ಒಂದು ಅತ್ಯಂತ ಇಂಟ್ರೆಸ್ಟಿಂಗ್ ಪಾತ್ರವನ್ನು ನಿರ್ವಹಿಸಿರುವಂಥ ನಮ್ಮ ಹಿರಿಯ ಹಾಸ್ಯ ನಟ, ಕಲಾವಿದ, ನಿರ್ಮಾಪಕರು ಆಗಿದ್ದಂಥ ಮಿತ್ರ ನಮ್ಮೊಂದಿಗಿದ್ದಾರೆ. ಮಿತ್ರ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಸರ್ ಮಿತ್ರ, ನನಗೆ ಒಂದೇ ಒಂದು ಆಸೆ, ನಿಮ್ಮ ಮೀಸೆಯನ್ನು ಸ್ವಲ್ಪ ಹಿಂಗೆ ಮಾಡಬೇಕು ಅಂತ. ಹೌದು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾಳ ಖುಷಿ ಆಯ್ತು ಸರ್, ನಿಮ್ಮ ಜೊತೆ ತುಂಬ ವರ್ಷ ಆದಮೇಲೆ ಸಿಗ್ತಾ ಇದ್ದೀನಿ. ನಿಮ್ಮ ಶೋಸ್ ಎಲ್ಲ ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು. ಭಾಳ ಚೆನ್ನಾಗಿರುತ್ತೆ. ನಾನು ಮುಖಸ್ತುತಿ ಮಾತಾಡ್ತಾ ಇಲ್ಲ, ನಿಮ್ಮ ಭಾಷೆ, ನೀವು ಮಾತಾಡುವಂಥ ರೀತಿ ಅಥವಾ ನಿಮ್ಮ ಕಂಟೆಂಟ್ ಎಲ್ಲವೂ ಕೂಡ ಭಾಳ ಅದ್ಭುತ. ನಿಮ್ಮ ಚಾನೆಲ್ನ ಫಾಲೋವರ್ ನಾನು. ಥ್ಯಾಂಕ್ ಯು ವೆರಿ ಮಚ್. ಸೊ ಮಿತ್ರ ಅವರ ಸಂಬಂಧ, ನಮ್ಮ ಜೊತೆಗಿನ ಸಂಬಂಧ ಭಾಳ ವರ್ಷಗಳ ಹಿಂದಿಂದು. ರಾಗ ಅದಕ್ಕಿಂತ ಮುಂಚೆ ಮತ್ತು ನನ್ನ ಸಿನಿಮಾದಲ್ಲೂ ಅವರು ಒಂದು ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮಾಡಿದರು. ಇವತ್ತು ನಮ್ಮ ಸ್ಟುಡಿಯೋ ಬಂದಿರೋದು ಭಾಳ ಖುಷಿ ಆಗ್ತದೆ ನನಗೆ. ಇನ್ನು ಈ ಚಿತ್ರದ ನಾಯಕ ನಟ, ನಮ್ಮ ಹಿರಿಯ ಚಿತ್ರ ನಿರ್ಮಾಪಕರು ಮತ್ತು ಅಶ್ವಿನಿ ಆಡಿಯೋದ ಓನರು ಆಗಿದ್ದಂಥ ಅಶ್ವಿನಿ ರಾಮ್ಪ್ರಸಾದ್ ಅಂತಲೇ ಕರಿತೀವಿ ಅವ್ರಿಗೆ ನಾವು. ಜೋಗಿ ಅಂಥ ಸಿನಿಮಾಗಳನ್ನ ಕೊಟ್ಟವರು. ಅವರ ಸುಪುತ್ರ ಅರುಣ್ ಈ ಚಿತ್ರದ ಮೂಲಕ ಬೆಳ್ಳಿತೆರೆ ಮೇಲೆ ಬರ್ತಾ ಇದ್ದಾರೆ. ಅರುಣ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಇನ್ನು ಈ ಚಿತ್ರದ ನಿರ್ದೇಶನ ಮಾಡಿರುವಂಥ, ಒಂದು ಚಿತ್ರದ ನಿರ್ದೇಶನ ಮಾಡಿದ ಮೇಲೆ ಆ ಚಿತ್ರ ಬಂದ ಮೇಲೆ ಅವ್ರು ಹೇಗೆ ಅಂತ ಗೊತ್ತಾಗುತ್ತೆ. ಬಟ್ ಆ್ಯಕ್ಚುಲಿ ಟ್ರೇಲರ್ ನೋಡಿದಾಗಲೂ ಅದರದೊಂದು ಝಲಕ್ ಸಿಕ್ಬಿಡುತ್ತೆ. ಹಾಗೆ ಆ ಒಂದು ಟ್ರೇಲರ್ ಮೂಲಕನೇ ಆಲ್ರೆಡಿ ಒಂಥರ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ಇವರು. ಅವರು ಸರ್ ಶಶಿಧರ್ ಅಂತ. ಶಶಿಧರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ. ಸೊ ಮೊದಲನೇದಾಗಿ ನಾನು ನಮ್ಮ ಮಿತ್ರ ಅವ್ರ ಜೊತೆಗೆ ಮಾತಾಡ್ತೀನಿ. ಮಿತ್ರ, ಭಾಳ ವರ್ಷಗಳ ನಂತರ ಕಾಣಿಸ್ಕೊಳ್ತಾ ಇದ್ದೀರಾ. ಈಗ ಲ್ಯಾಂಡ್ ಲಾರ್ಡಲ್ಲಿ ಕಾಣಿಸ್ಕೊಂಡಿದ್ದೀರಿ. ಹೌದು, ಲ್ಯಾಂಡ್ ಲಾರ್ಡು, ಈಗ ಕರಾವಳಿ, ಓಕೆ, ಕರಳೆ, ಲಕ್ಷ್ಮೀಪುತ್ರ, ಒಂದು ತೆಲುಗು ಸಿನಿಮಾ ನಡೀತಾ ಇದೆ ಸರ್, ಶೂಟಿಂಗ್ ನಡೀತಾ ಇದೆ. ಯಾಕೆ ಈ ಅಜ್ಞಾತವಾಸ, ಮಧ್ಯದಲ್ಲಿ ಗ್ಯಾಪ್? ಅದೇ ಇದು ಗೊತ್ತಿಲ್ಲ ಸರ್, ಸಾಕು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ರಿಟೈರ್ಡ್ ಹರ್ಟ್ ಥರ ನಾನು ಕೂರಿಸ್ಬಿಟ್ಟಿದ್ದೆ ಸರ್. ಮೂಳೆ ಎಲ್ಲ ಸರಿ ಮಾಡಿಕೊಂಡು ಸ್ವಲ್ಪ ಗಡ್ಡ ಎಲ್ಲ ಬಿಟ್ಕೊಂಡು ಆಚೆ ಬಂದಿದ್ದೀನಿ. ಯಾರು ಕೂರಿಸಿದ್ರು? ಜನ ಕೂರಿಸಿದ್ರ, ಇಂಡಸ್ಟ್ರಿ ಅವ್ರು ಕೂರಿಸಿದ್ರ? ನನಗೆ ಗೊತ್ತಿಲ್ಲ ಸರ್. ಜನ ನನಗೆ ಬೆನ್ನು ತಟ್ಟಿದ್ದಿದ್ರೆ ಅಥವಾ ಈ ಥರ ಬೇಕೇ ಬೇಕು ಅಂತ ಅವ್ರು ಸ್ಟ್ರೈಕ್ ಮಾಡೋರು, ಓಕೆ, ಅಥವಾ ಹೆಂಗೆ ಕರೆಸೋರು ನಮ್ಮನ್ನು. ಓಕೆ, ಅವ್ರಿಗೂ ಬೇಕಾಗಿರಲಿಲ್ಲ, ಇಂಡಸ್ಟ್ರಿಯವರಿಗೂ ಬೇಕಾಗಿರಲಿಲ್ಲ. ಮೋಸ್ಟ್ಲಿ ದೇವರಿಗೂ ಸ್ವಲ್ಪ ರೆಸ್ಟ್ ಕೊಡೋಣ, ಅವನಿಗೆ ತುಂಬ ದುಡಿದಿದ್ದಾನೆ ಸಣ್ಣ ವಯಸ್ಸಿಂದ ಅಂತ ಹೇಳ್ಬಿಟ್ಟು ಕೊಡಿರ್ಬೋದು. ಒಂದು ಜಾಸ್ತಿ ಆಗೋಯ್ತು, 7 ವರ್ಷ 7 ಇಯರ್ಸ್. ಅದಾದಮೇಲೆ ನಮ್ಮ ಹೊಂಬಾಳೆಯವರ ರಾಘವೇಂದ್ರ ಸ್ಟೋರ್ ಮೂಲಕ ನನ್ನ ಇನ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಡೈರೆಕ್ಟ್ರ್ ಬರ್ತಾರೆ, ಗುರುದತ್ ಗಾಣಿಗ ಅವರು, ಸರ್ ಗಡ್ಡ ಬಿಡಬೇಕು ನೀವು ಅಂತ ಹೇಳ್ತಾರೆ. ನಾನು ಯಾವತ್ತೂ ಗಡ್ಡ ಬಿಟ್ಟವನು ಅಲ್ವೇ ಇಲ್ಲ. ಹೋಟೆಲ್ ಏನು ಗೊತ್ತು ನಮಗೆ, ನೀಟಾಗಿ ಕ್ಲೀನ್ ಶೇವ್ ಆಗಿದೆ, ಒಂದು ಸಣ್ಣ ಕೂದಲು ಬೆಳ್ಳಗಿದ್ರು ಕೂಡ ಅದನ್ನು ರೆಡಿ ಮಾಡಿಕೊಂಡು, ಇಲ್ಲ ಗಡ್ಡ ಬಿಡಲೇಬೇಕು ನೀವು, ಒಂದು ಮಾಬಲ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂತೇಳಿ ಈ ಗಡ್ಡ ಆದಮೇಲೆ ಫೋಟೋ ಶೂಟ್ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ನನಗೆ ಸಿಗುತ್ತೆ. ಈ ಗ್ಯಾಪಲ್ಲಿ ನನಗೆ ರಾಮ್ಪ್ರಸಾದ್ ಅವ್ರು ಮನೆಗೆ ಬರ್ತಾರೆ. ಅಂದರೆ ನಾನು ನೈಪಥ್ಯದಲ್ಲಿ ಇದ್ದಾಗ, ರಿಟೈರ್ಡ್ ಹರ್ಟ್ ಆಗಿದ್ದಾಗ, ಸಾಧಾರಣ ಒಂದು ಪೇಷಂಟ್ ನೋಡೋಕ್ಕೆ ಹೆಂಗೆ ಬರ್ತಾರೆ ಹಂಗೆ ಬಂದರು ಸರ್. ಯಾಕೆ ಗೊತ್ತಿಲ್ಲ ನನಗೆ. ನನ್ನ ಮಿತ್ರವರೇ ಎಲ್ಲಿದ್ದೀರಿ? ಮನೇಲಿದ್ದೀನಿ ಸರ್ ಅಂತ ಹೇಳಿದ್ದೆ. ಬೇಜಾರಲ್ಲಿದ್ದೆ, ಚೆನ್ನಾಗಿ ಹಾಕೊಂಡು ಆರಾಮ ಮಲ್ಕೊಂಡಿದ್ದೆ. ನಾನು ನಿಮ್ಮ ಮನೆ ಕೆಳಗಡೆ ಇದ್ದೀನಿ, ಸ್ವಲ್ಪ ನಾಯಿ ಕಟ್ಟಾಕ್ತೀರಾ ಅಂತ ಹೇಳಿದ್ರು. ನಾಯಿ ಕಟ್ಟಾಕಿದಾಗ ಮನುಷ್ಯ ದೊಡ್ಡ ಒಂದು ಹಣ್ಣಿನ ಬುಟ್ಟಿ, ಡ್ರೈ ಫ್ರೂಟ್ಸು ಎಲ್ಲ ತಂದುಬಿಟ್ಟು ಕೂತು, ಹೇಗಿದ್ದೀರಿ, ಏನಿದು ಅಂತ ಕೇಳಿದೆ. ನಂಗೆ ಗೊತ್ತಿಲ್ಲ, ನನ್ನ ಮಗನ ಸಿನಿಮಾದಲ್ಲಿ ನೀವು ಪಾರ್ಟ್ ಮಾಡಬೇಕು, ಯು ಆರ್ ಮೈ ವೆಲ್ ವಿಷರ್, ಡೈರೆಕ್ಟರ್ ನೀವೇ ಬೇಕು ಅಂತ ಹೇಳಿದ್ದಾರೆ. ನೀವು ತಮಾಷೆ ಹೇಳ್ತಾ ಇದ್ದೀರಾ? ಇಲ್ಲ ತಗೊಳ್ಳಿದ್ಬಿಟ್ಟು, ಅಮ್ಮ ತಗೊಂಬ ಅಂತ ಹೇಳ್ಬಿಟ್ಟು, ಅವತ್ತು ಮಂಗಳವಾರ ನೆನಪಿದೆ ನನಗೆ, ಭಾಳ ತೊಂದರೆ ಇತ್ತು ನಮಗೆ. ಮಂಗಳವಾರ ದಿವಸ
ಒಂದಿಷ್ಟು ಬಂಡ್ಲು ದುಡ್ಡನ್ನು ನನ್ನ ವೈಫ್ ಕೈಲಿ ಕೊಡ್ತಾರೆ. ಏನು ಮಾತಾಡಲ್ಲ ನಿಮ್ಮ ಹತ್ರ, ನಮ್ಮ ಜೊತೆ ಇರಬೇಕು ಅಂತ ಹೇಳಿದರು. ಆ ಇನ್ವಿಟೇಷನ್ ಭಾಳ ಇಷ್ಟ ಆಯಿತು. ಕೊನೆಯವರೆಗೂ ಅವ್ರ ಜೊತೆ ನಿಂತ್ಕೋಬೇಕು ಅಂತ ಈ ಸಿನಿಮಾಗೆ ನಿಂತಿದ್ದೀನಿ. ಗಾರ್ಗ ಸ್ವಲ್ಪ ಈ ಗಡ್ಡೆಲ್ಲ ಬಿಡೋದಕ್ಕೆ ಮುಂಚೆ ಆಗಿರೋ ಸಿನಿಮಾ ಆ ಟೈಮಲ್ಲಿ ಏನಾದರೂ ಕರೆಕ್ಟಾಗಿ ಬಂದಿದ್ದರೆ ನನಗೆ ನಿಜವಾಗ್ಲೂ ಕೂಡ ಬ್ರೇಕ್ ಕೊಡುವಂಥ ಒಂದು ಪಾತ್ರ ಅದು. ಡೈರೆಕ್ಟ್ರು ಡಿಸೈನ್ ಮಾಡಿದರು ನನಗೋಸ್ಕರ. ಹೇಗೆ ಮಿತ್ರ ಪ್ರಸಂಗದಲ್ಲಿ ಹೀರೋ ಆಗಿದ್ದರು, ಸ್ಟೇಟ್ ಅವಾರ್ಡ್ ತಗೊಂಡಿದ್ರು, ರಾಗ ಸಿನಿಮಾನ ಪ್ರೊಡ್ಯೂಸ್ ಮಾಡಿದರು, ಹೀರೋ ಆಗಿದ್ದರು. ಇವ್ರು ಪಾತ್ರ ಮಾಡ್ತಾರಾ ಅಂತ ಇವರಿಗೆ ಕ್ವಶನ್ ಮಾರ್ಕ್ ಇತ್ತು. ಕ್ವಶನ್ ಮಾರ್ಕ್ ಇದ್ದಿದ್ದಕ್ಕೆ ಮೇನ್ ಬಾಸನ್ನೇ ಕಳಿಸ್ಬಿಟ್ರು ಮನೆಗೆ. ಓಕೆ ಓಕೆ. ರಾಮ್ ಪ್ರಸಾದ್ ಅವರು ಮನೆಗೆ ಬರೋದು ಅದ್ಭುತ. ಅದು ಅಷ್ಟು ಉತ್ತರ ಕರ್ನಾಟಕದ ಎಷ್ಟು ಜನರಿಗೆ ಅನ್ನದಾತರು ಅವರು. ಕ್ಯಾಸೆಟ್ ಜಗತ್ತಲ್ಲಿ ದೊಡ್ಡ ಒಂದು ಚಕ್ರವರ್ತಿ ಅವರು. ಕ್ಯಾಸೆಟ್ ಜಗತ್ತಿಗೆ, ಆಡಿಯೋ ಜಗತ್ತಲ್ಲಿ ಚಕ್ರವರ್ತಿ. ಎಷ್ಟೋ ಗೀಗಿ ಪದ ಕಲಾವಿದರುಗಳು, ಎಕ್ತಾರಿ ಪದ ಕಲಾವಿದರುಗಳು, ನಾಟಕ ಕಲಾವಿದರು ಈ ಕ್ಯಾಸೆಟ್ ಇದ್ದು ಬದುಕಿದ್ದಾರೆ, ಜೀವನ ಮಾಡ್ಕೊಂಡಿದ್ದಾರೆ. ಅಂಥ ವ್ಯಕ್ತಿ ನನ್ನ ಮನೆಗೆ ಬಂದು ನನಗೆ ಇನ್ವಿಟೇಷನ್ ಮಾಡಿ, ಬಹುಶಃ ನನ್ನ 163 ಸಿನಿಮಾ ಜರ್ನಿಯಲ್ಲಿ ನಿರ್ಮಾಪಕರು ಮನೆಗೆ ಬಂದು ಕಥೆಯನ್ನು ಹೇಳದೆ ದುಡ್ಡು ಕೊಟ್ಟಂಥ ಫಸ್ಟ್ ಪ್ರೊಡ್ಯೂಸರ್ ರಾಮ್ ಪ್ರಸಾದ್. ಸೊ ಹಾಗೆ ಅಲ್ಲಿಂದ ನಿಮ್ಮ ಲಕ್ಕು ಮತ್ತು ಲುಕ್ಕು ಎರಡು ಚೇಂಜ್ ಆಯ್ತು ಅಂತ ಹೇಳ್ತಾ ಇದ್ರಿ ನೀವು. ಸೊ ನನಗೆ ಯಾಕೆ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಒಂದು ಜರ್ನಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದರೆ 25 ವರ್ಷಗಳ ಹಿಂದಿನ ಜರ್ನಿ, 163 ಸಿನಿಮಾಗಳು ಅವ್ರು ಹೇಳಿರೋ ಹಾಗೆ. ಜೊತೆಗೆ ಅವರು ಒಂದು ಬಿಸ್ನೆಸ್ ಮ್ಯಾನ್ ಕೂಡ, ರೆಸಾರ್ಟ್ಗಳನ್ನ ಮಾಡ್ತಾರೆ, ಹೋಟೆಲ್ಗಳು ನಡೆಸ್ತಿರ್ತಾರೆ. ನಾನು ಅದು ಅವ್ರ ಹೋಟ್ಲಿಗೆ ಕೂಡ ಹೋಗಿದ್ದೀನಿ. ಜೊತೆಗೆ ಒಬ್ಬ ಹಾಸ್ಯ ಕಲಾವಿದನಾಗಿ ಉಳ್ಕೊಳ್ಳದೆ ಒಂದು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಶಕ್ತಿ ಪಡ್ಕೊಂಡು ನಿರ್ಮಾಣ ಮಾಡಿರುವಂಥದ್ದು ಮತ್ತು ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಒಂದು ಭಾಳ ಸೆನ್ಸಿಬಲ್ ಸಿನಿಮಾನ ಮಾಡಿರುವಂಥದ್ದು. ಬಟ್ ಪ್ರೇಕ್ಷಕರ ಪ್ರೀತಿಗೆ ಅದು ಪಾತ್ರ ಆಗಲಿಲ್ಲ, ಅಥವಾ ಆ ಒಂದು ರೇಂಜಿಗೆ ಏನಾಗಿ ಸಿಗಬೇಕಾಗಿತ್ತು ಆ ರಿಸೆಪ್ಷನ್ ಸಿಗಲಿಲ್ಲ. ಹೀಗಾಗಿ ತೆರೆ ಮರೆಗೆ ಸರಿಬೇಕಾಯಿತು. ಪ್ರತಿಯೊಬ್ಬರ ಬದುಕಲ್ಲಿ ಈ ಥರದೊಂದು ಫೇಸ್ ಬರುತ್ತೆ ಮಿತ್ರ. ಏನು ನಿಮಗಷ್ಟೇ ಬಂದಿದೆ ಅಂತ ಅನ್ಕೋಬೇಡಿ. ಬಟ್ ಜನ ಮತ್ತೆ ಇಷ್ಟಪಟ್ಟು ಈಗ ಮತ್ತೆ ವಾಪಸ್ ಬಂದಿದ್ದಾರೆ ಗಾರ್ಗ ಸಿನಿಮಾದ ಮೂಲಕ. ಗಾರ್ಗದಲ್ಲಿ ಗುಂಡ ಅನ್ನೋ ಪಾತ್ರ, ಆ ಪಾತ್ರದ ಬಗ್ಗೆ ನಾನು ಕೇಳಲ್ಲ, ಆ ಸಿನಿಮಾ ನೋಡೋಣ ಅಂತ. ಇನ್ನು ಈ ಸಿನಿಮಾದ ಹೀರೋ ಅರುಣ್ ಓಕೆ, ನೀವು ಕಣ್ಣು ಬಿಟ್ಟಾಗ, ಅಂದರೆ ನೀವು ಚಿಕ್ಕವರಿದ್ದಾಗ ನೀವು ಸ್ವಲ್ಪ ಬುದ್ಧಿ ಬರ್ತಿದ್ದಂಗೆ ನೀವು ನೋಡಿದಂಥ ಸ್ಟಾರ್ ಯಾರು? ಅಶ್ವಿನಿ ಡಿಜಿಟಲ್ ಸ್ಟುಡಿಯೋ ಇತ್ತಲ್ಲ ಸರ್. ಸೊ ಅಲ್ಲಿ ಡಬ್ಬಿಂಗ್ಗೆ ಎಲ್ಲ ತುಂಬ ಅವಾಗೆಲ್ಲ ಸಿನಿಮಾಗಳು ಅಲ್ಲೇ ಡಬ್ಬಿಂಗ್ ನಡೀತಾ ಇತ್ತು. ಓಕೆ. ಸೊ ನಾನು ನೋಡಿದಾಗ ದರ್ಶನ್ ಸರ್ ಇದ್ರು. ಮೆಜೆಸ್ಟಿಕ್ದು ಒಂದು ಪೂಜೆ ನಡೀತಾ ಇತ್ತು. ಓಕೆ. ಅವರೇ ಬಂದು ಪೂಜೆ ಮಾಡಿದ್ದು ಅವತ್ತು. ಸೊ ಅದು ಸ್ಟಾರ್ಟಿಂಗ್ ಟೈಮ್, ಫಸ್ಟ್ ಟೈಮ್. ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಇದು ಒಂದು 15ರಿಂದ 18 ಇಂಟರ್ವ್ಯೂ ಮಾಡಿದ್ದೀವಿ. ಯಾಕೋ ಇಲ್ಲಿ ನಿಮ್ಮ ಜೊತೆ ಕೂತ್ಕೊಂಡಾಗ ಈ ಕಾಲೇಜಲ್ಲಿ ಪ್ರಿನ್ಸಿಪಲ್ ಕೂರಿಸ್ಬಿಟ್ಟು ಆ ಥರ ಒಂದು, ಬಟ್ ಆ ಥರ ಅನ್ಕೋಬೇಡಿ. ಆ ಥರ ಅನ್ಕೊಂಡ್ರೆ ಏನಾಗುತ್ತೆ, ಉತ್ತರಗಳು ಸರಿ ಬರಲ್ಲ. ಮನೆಗೆ ಹೋದ್ಮೇಲೆ ಅನ್ಕೋತೀರಾ, ಅಯ್ಯೋ ನಾ ಅದನ್ನ ಹೇಳ್ಬೇಕಾಗಿತ್ತು. ಇಲ್ಲ ಸರ್, ನಿಮ್ಗೆ ಕಂಫರ್ಟಬಲ್ ಮಾಡಕ್ಕೆ ಕಾಫಿ ಎಲ್ಲ ಕುಡಿಸಿ ಆರಾಮಾಗಿ ಅವ್ರ ವರ್ಚಸ್ಸೇ ಅಂಥದ್ದು. ಇಲ್ಲ ಸರ್, ಅದನ್ನೇ ಹೇಳಿ ಯೂಟ್ಯೂಬ್ ಇಂಟರ್ವ್ಯೂಸ್ ಕೂತ್ಕೊಂಡೆಲ್ಲ, ಅಯ್ಯೋ ಅವಾಗಿಂದ ಇಲ್ಲಿ ಕೂತಿದ್ರೆ ಯಾಕೋ ಸ್ವಲ್ಪ ಶೆಕೆ ಬರ್ತದೆ, ಯಾವುದೋ ಪ್ರಿನ್ಸಿಪಲ್ ಮುಂದೆ ಕೂರಿಸ್ಕೊಂಡು ನಮ್ಮ ಹತ್ರ ಏನೋ ಮಾತಾಡ್ತಾ ಇದ್ದಾರೆ, ಏನಾದ್ರು ತಪ್ಪು ಮಾಡ್ಬಿಟ್ಟಿದೀವ ಅನ್ನೋದು ತಲೆಯಲ್ಲಿ ಓಡ್ತಾ ಇಲ್ಲ. ನಾನು ಪ್ರಿನ್ಸಿಪಲ್ ಅಲ್ವೇ ಅಲ್ಲ. ಆಮೇಲೆ ನಾನು ಆ್ಯಕ್ಚುಲಿ ನನ್ನ ಲುಕ್ ಸ್ವಲ್ಪ ಚೀಟಿಂಗ್ ಇದೆ. ನಾನು ಫನ್ ಲವಿಂಗ್ ಪರ್ಸನ್. ಮಿತ್ರ ನಾನು ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಆಮೇಲೆ ತುಂಬ ಅವ್ರು ನೋಡಿದಾಗ ಒಂದು ಗತ್ತು ಗಂಭೀರ ಎಲ್ಲ ಇದ್ದರೂ ಕೂಡ ಭಾಳ ದೊಡ್ಡ ಹೆಂಗರಳಿದೆ. ತುಂಬ ಒಳ್ಳೆ ಸಮಾಜಮುಖಿಯಾದ ಯೋಚನೆಗಳಿದೆ. ತುಂಬ ಪುಸ್ತಕಗಳು ಓದ್ಕೊಂಡಿದ್ದಾರೆ. ತನಗೆಲ್ಲ ಗೊತ್ತು ಅನ್ನೋದಲ್ಲ. ಸಣ್ಣ ಮಕ್ಕಳಾದರೂ ಸರಿ, ದೊಡ್ಡವರಾದರೂ ಸರಿ, ಅವ್ರ ಜೊತೆ ಕೂತು ಮಾತಾಡೋದು ಒಳ್ಳೆ ಸೌಜನ್ಯ ಇದೆ ಅವರಿಗೆ. ಹಾಗಾಗಿ ನೀವು ಫೀಲ್ ಫ್ರೀ. ವೈಸ್ ಪ್ರಿನ್ಸಿಪಲ್ ನಾನು ಹೇಳ್ತಾ ಇದ್ದೀನಿ, ಕಂಫರ್ಟಬಲ್ ಆಗಿ. ಇಲ್ಲ, ಐ ಆಮ್ ಫೀಲಿಂಗ್ ಫ್ರೀ. ಬಟ್ ಹೇಳಿದ್ದು ಅದು ಅದೇನೋ ಗೊತ್ತಿಲ್ಲ ಸರ್. ನಾವು ಟಿವಿಲಿ ನಿಮ್ಮ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದ್ರಿಂದ ಅದೊಂದು ಫೀಲ್. ಅಂದ್ರೆ ಸರ್ ತುಂಬಾ ವಯಸ್ಸಾಯ್ತು ಒಂದು ಇಂಡೈರೆಕ್ಟ್ ಆಗಿ. ಇಲ್ಲ, ಈ ಡೈಲಾಗ್ ನ ಇತ್ತೀಚೆಗೆ ಕೇಳ್ತಾ ಇದ್ದೀನಿ. ಹಿಂಗೆ ನಂಗೆ ಏನು ಅನಿಸ್ತಾ ಇಲ್ಲ. ಮುಂಚೆ ಅನ್ಸೋದು ಏನಪ್ಪ ಇಷ್ಟು ವಯಸ್ಸಾಗ್ಬಿಡ್ತಾ ಅಂತ. ಸೊ ಹಾಗೆ ದರ್ಶನ್ ಅವ್ರನ್ನ ಮೊದಲೇ ಬಾರಿಗೆ ನೋಡಿದ್ದು. ಹೌದು ಸರ್. ಮೆಜೆಸ್ಟಿಕ್ದು ಪೂಜೆ ಇತ್ತು. ಅದಾದ್ಮೇಲೆ ಗೋಯಿಂಗ್ ಆನ್ ಶಾಸ್ತ್ರಿ ಡಬ್ಬಿಂಗಲ್ಲಿ ಕೂತು ಅಣಜಿ ಸರ್ ಪ್ರೊಡ್ಯೂಸ್ ಮಾಡಿದ್ದು ಸಿನಿಮಾದು. ಅದ್ರ ನಮ್ದು ಹೆಂಗೆ ಅಂದ್ರೆ ಸ್ಕೂಲ್ ಮುಗಿದ್ಮೇಲೆ ಎಲ್ಲ ಆಟ ಆಡಕ್ಕೆ ಹೋಗ್ತಾ ಇದ್ರು. ನಾವು ಇಲ್ಲಿ ಒಳಗಡೆ ಕೂತ್ಕೊಂಡು ಡಬ್ಬಿಂಗ್ ನೋಡಕ್ ಬರ್ತಾ ಇದ್ವಿ. ಓಕೆ. ಅದೊಂಥರ ಖುಷಿ ಅವಾಗ. ಸೊ ಹಾಗೆ ಅದಾದ್ಮೇಲೆ ನೀವು ಅಂದರೆ ಈ ಬ್ಲಾಕ್ ಬಸ್ಟರ್ ಸಿನಿಮಾ ಏನು ನಿಮ್ಮ ಪ್ರೊಡಕ್ಷನ್ ಬಂತು, ಆ ಟೈಮಲ್ಲಿ ನಿಮ್ಮ ನೆನಪುಗಳೇನಿದೆ? ಜೋಗಿ ಫಾರ್ ಎಕ್ಸಾಂಪಲ್. ಅವಾಗ ತಾನೇ 10th ಮುಗ್ದಿತ್ತು ಸರ್ ನಮ್ಮದು. ಶೂಟಿಂಗ್ ಹೋಗ್ತಾ ಇದ್ದೆ. ಶೂಟಿಂಗ್ ನೋಡಕ್ಕೆ ಹೋಗ್ತಿದ್ರಿ? ಶೂಟಿಂಗ್ ನೋಡಕ್ಕೆ ಹೋಗ್ತಾ ಇದ್ದೆ. ಅಪ್ಪ ಕರ್ಕೊಂಡು ಹೋಗೋರು. ಶೂಟಿಂಗ್ ನೋಡಕ್ಕೆ ಹೋಗ್ತಾ ಇದ್ದೆ. ದಟ್ಸ್ ಅ ನೈಸ್ ಮೆಮೊರಿ ಸರ್. ಓಕೆ. ಏನು ನೆನಪಿದೆ ನಿಮಗೆ ಆ ಸಿನಿಮಾದ ರಿಲೀಸ್ ದಿನದ್ದು ಅಥವಾ ರಿಲೀಸ್ಗಿನ ಮುಂಚಿದ್ದು ಏನಾದರೂ ನೆನಪಿದೆಯಾ? ರಿಲೀಸ್ ದಿನ ನಾನು ಓಡಿಸ್ಕೊಂಡಿದ್ದೀನಿ ಸರ್. ಯಾಕೆ? ಪೊಲೀಸ್ ಹತ್ರ ಗುಂಪಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ. ಓಕೆ. ಅದೇನಾಯ್ತು, ಟಿಕೆಟ್ ಕೈಯಲ್ಲಿದೆ, ಮುಂದಕ್ಕೆ ಹೋಗ್ಬೇಕು, ಅದೇನೋ ಇದು ಕಟ್ಟಿದ್ರು ಅಂತ ಒಳಗಡೆ ಬಂದು ಪಟ್ 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 ಬಿಡ್ತು ಸರ್. 4 ಕೇಟು ಒಳಗಡೆ ಹೋಗ್ಬಿಟ್ಟು. ಓಕೆ.
ರಿಲೀಸ್ ಇದೆ, ಫಸ್ಟ್ ಡೇ ನಾನು ನೋಡೋಕ್ಕಾಗಲ್ಲ. ಇದೇ ನಮ್ಮ ವೀರೇಶ್ ಥಿಯೇಟ್ರು, ವಿಜಯನಗರ ವೀರೇಶ್ ಥಿಯೇಟ್ರು. ಓಕೆ. ಸೊ ಅಂದರೆ ಯಾಕೆ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾನೆ ಅಂದರೆ, ಒಬ್ಬ ಹೀರೋ ಆಗಿ ಬಂದಂಥ ಅರುಣ್ ಅವರು ಅಥವಾ ಒಂದು ಕ್ಯಾರೆಕ್ಟರ್ ಮೂಲಕ ಬಂದಂಥವ್ರು, ಅವ್ರಿಗೆ ಸಿನಿಮಾ ಹೊಸದಲ್ಲ. ಓಕೆ, ಸಿನಿಮಾಗಳು ನೋಡ್ಕೊಂಡೇ ಬೆಳೆದಿದ್ದಾರೆ. ಯಾಕೆಂದರೆ ಅವ್ರ ತಂದೆ ಆಡಿಯೋ ಮತ್ತು ಸಿನಿಮಾ ಎರಡರಲ್ಲೂ ಸಾಕಷ್ಟು ಪಳಗಿದಂಥ ವ್ಯಕ್ತಿ. ಈ ಥರ ಅಂದರೆ ನಾ ಹೇಳೋದು, ಈ ಥರ ಬಂದಂಥವ್ರಿಗೆ ಇದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕನ್ನೋದಾಗಲಿ, ಹೀರೋ ಆಗಬೇಕನ್ನೋದಾಗಲಿ, ವಾಸ್ ಇಟ್ ಅ ನ್ಯಾಚುರಲ್ ಪ್ರೊಸೆಸ್? ಅಂದರೆ ನಿಮ್ಗೆ ಅನಿಸಿತ್ತಾ ಮುಂಚೆನೇ, ಅಥವಾ ಆಮೇಲೆ ನೀವು ಯೋಚನೆ ಮಾಡಿದರೆ ಹೇಗೆ ಅರುಣ್? ಇಲ್ಲ ಸರ್, ಅದೇ ನಾನು ಹೇಳಿದ್ನಲ್ಲ, ಈ ಥರ ಯಾವಾಗಿದ್ನಲ್ಲ ನೋಡ್ಕೊಂಡು ಬೆಳೆದ್ನಲ್ಲ ನಾನು. ಆ್ಯಕ್ಚುಲಾಗಿ ಅಪ್ಪ ಕಳಿಸಿದ್ದು, ನಾನು ಚೆನ್ನೈಗೆ ಹೋದೆ ಸರ್, BSc ಎಲೆಕ್ಟ್ರಾನಿಕ್ ಮೀಡಿಯಾ ಮಾಡೋಕ್ಕೆ. ಸಮಥಿಂಗ್ ರಿಲೇಟೆಡ್ ಟು ಆಡಿಯೋ ಕಂಪನಿ, ಸ್ಟುಡಿಯೋ ಬಗ್ಗೆ ಕಲ್ತ್ಕೊಳ್ಳೋಕೆ ಅಂತ ಹೋಗಿದ್ದು. ಅಲ್ಲಿ ಹೋದಾಗ ಒಂದು ಶಾರ್ಟ್ ಫಿಲಮ್ ಮಾಡಿದೆ. ಅವ್ರು ಕಳಿಸಿದ್ದು ನನ್ನ ಓದಿಸಿ ಕಂಪನಿ ನೋಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು, ಯಾವುದೋ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಆಡಿಯೋ ನೋಡ್ಕೊಳ್ಳೋಕ್ಕೆ ಅಂತ ಕಳಿಸಿದ್ದು. ಆ ಶಾರ್ಟ್ ಫಿಲಮ್ ಬಂದು ನನಗೆ ಸೆಕೆಂಡ್ ಪ್ಲೇಸ್ ಬಂತು, ಸ್ಟೇಟ್ ಅವಾರ್ಡ್ ಬಂತು. ಅದನ್ನು ತೊಗೊಂಬಂದು ಮನೇಲಿ ತೋರಿಸಿ ಅವ್ರಿಗೂ ಇಷ್ಟ ಆಗಿ, ಇಲ್ಲ ನನಗೆ ಈ ಥರ ಆಸೆ ಇದೆ, ನಾನು ಮಾಡಬೇಕು ಅಂತ ಅಂದಾಗ ನಮ್ಮ ತಾಯಿ ಕೂಡ ಹೇಳಿದರು. ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ರಾ ನೀವು ಆ ಫಿಲ್ಮಲ್ಲಿ? ಹೌದು, ಆ್ಯಕ್ಟಿಂಗು ಮಾಡಿದ್ದು, ಡೈರೆಕ್ಷನು ನಾನೇ ಮಾಡಿದ್ದೆ ಅದ್ರದ್ದು. ಸೊ ಅವಾಗ ನಮ್ಮ ತಾಯಿ ಕೂಡ ಹೇಳಿದ್ರು, ಇಲ್ಲ ಮಾಡ್ತಾಯಿದ್ದೀರಾ, ಎಷ್ಟೊಂದು ಜನಕ್ಕೂ ಮಾಡ್ತಾಯಿದ್ದೀರಿ, ನಿಮ್ಮದೊಂದು ಮಾಡಿ ನೋಡಿ ಅಂತಂದರು. ಸೊ ಆವಾಗ ಅಪ್ಪ ಏನು ಹೇಳಿದ್ದು, ಮಾಡಂಗಿದ್ರೆ ನಾನು ಪ್ರೊಡ್ಯೂಸರು, ಇವತ್ತು ಮಲ್ಕೋ ನಾಳೆ ಬೆಳಗ್ಗೆ ನಾನು ಸಿನಿಮಾ ಮಾಡ್ತೀನಿ, ಈ ಥರ ನಾನು ಮಾಡೋಕ್ಕಾಗಲ್ಲ, ನಿನ್ನ ತಯಾರಿ ಇದ್ದು ನೀನು ಅದಕ್ಕೆ ಅರ್ಹತನಾದರೆ, ನಿಂಗೆ ಯೋಗ್ಯತೆ ಇದ್ದರೆ ನಾವು ಮಾಡೋಣ ಅಂತ ಹೇಳಿ ಅವಾಗ ನಾನು ಸ್ಟಾರ್ಟ್ ಮಾಡಿದ್ದು. ಎಲ್ಲಿ ಹೋಗೋದು ಏನು ಅಂತ ಅವರೇ ಹುಡುಕಿ, ಮೋನಿಶ್ ಬಡಗೇರ್ ಅಂತ ಒಬ್ಬರು ಆರ್ಟಿಸ್ಟ್ನ ಡೈರೆಕ್ಟರ್ನ ಹುಡುಕಿ, ಅವ್ರು ಫೋನ್ ಮಾಡಿ ಹೆಂಗೆ ಮಾಡೋದು ಗುರುಗಳೇ ಅಂತ ಅವ್ರ ಹತ್ರ ಮಾತಾಡಿ, ಇಲ್ಲ ನೀನಾಸಮ್ಗೆ ಕಳಿಸಿ, ಅಲ್ಲಿ ಅವರು ಹೋಗಿ ಬರಲಿ, ಅದಾದಮೇಲೆ ಅಲ್ಲಿ ನೀನಾಸಮ್ಗೆ ಹೋಗಿ ಅಲ್ಲಿಂದ ಕಲರಿಪಾಯಿಟ್ಟು ಕಲಿತು ತಿರ್ಗಾ ಬಂದು ಅದೊಂದು ಒಂದು ಜರ್ನಿ ಸರ್. ಅದು ಆ ಜರ್ನಿ ಮುಖಾಂತರ ಬಂದಿತ್ತು. ಬಟ್ ಈ ಟ್ರೇಲರ್ ನೋಡಿದರೆ ತುಂಬ ಮೊದಲನೇ ಸಲ ಮಾಡಿದವರು ಅಂತ ಅನ್ನಿಸ್ತಾ ಇಲ್ಲ. ಯಾರೋ ಪಳಗಿ ನಿರ್ದೇಶಕ ಮಾಡಿದ ಥರ ನಂಗೆ ಅನ್ನಿಸ್ತಾ ಇದೆ. ಅಷ್ಟೊಂದು ಎಲಿಮೆಂಟ್ಗಳನ್ನ ನೀವು ಅದರಲ್ಲಿ ಸೇರಿಸಿದ್ರ. ಬಟ್ ಒಂದು ಪ್ರಶ್ನೆ ಏನಂತಂದರೆ, ಈ ಒಂದು ಸಬ್ಜೆಕ್ಟ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಅಂದರೆ ಈ ಥರ ಒಂದು ರಹಸ್ಯಗಳು, ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ಕು, ಈ ದೆವ್ವ, ಈ ಥರದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದಕ್ಕೇನಾದರೂ ಪರ್ಟಿಕ್ಯುಲರ್ ಕಾರಣ ಇದೆಯಾ? ಸರ್ ಇಲ್ಲ, ಅದನ್ನು ಸ್ಟಾರ್ಟಿಂಗ್ ನಾನು ಆ್ಯಕ್ಚುಲಿ VFX ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ರೋಟೋಸ್ಕೋಪಿಗೆ ಬರ್ತಾ ಇದ್ದಿದ್ದು ಪ್ರಾಜೆಕ್ಟ್ಸ್ ಎಲ್ಲ ಆಚೆ ಕಡೆಯಿಂದ. ಈ ಫ್ರೀಲಾನ್ಸ್ ನಾನು ರೆಡ್ ಚಿಲ್ಲಿ VFX ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮುಂಬೈಯಲ್ಲಿ. ಸೊ ಕಂಪ್ನಿ ಆದಮೇಲೆ ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿದೆ ರೆಡ್ ಚಿಲ್ಲಿ VFX ಫಸ್ಟ್. ಸೊ ರೆಡ್ ಚಿಲ್ಲಿ VFX ಅಲ್ಲಿ ನಮ್ಗೆ ಬರ್ತಾ ಇದ್ದಿದೆ ಈ ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ಟ್ರೈನ್ ಸೀಕ್ವೆನ್ಸ್, ಈ ಥರ ಮಾಡ್ಬೋದಲ್ಲ ಸಿನಿಮಾಲಿ, ಹಿಂಗೆಲ್ಲ ಮಾಡ್ಬೋದಲ್ಲ, ಯಾಕೆ ನಮ್ಮ ಕನ್ನಡದಲ್ಲಿ, ಯಾಕೆ ನಾನು ಕನ್ನಡದವನಲ್ಲ ಸರ್. ಅಲ್ಲಿ ಬಾಂಬೆಲೆಲ್ಲ ಮಾತಾಡೋರು, ಅಂದರೆ ಸೌತ್ ಅಂದರೆ ಅಲ್ಲಿ ಎಲ್ಲ ಒಂದೇ, ನಮ್ಮದು 3 ಸ್ಟೇಟು ಒಂದೇ ಥರ ಕನ್ಸಿಡರ್ ಮಾಡ್ತಾರೆ. ಸೊ ಈ ಥರ ನಾನು ಅದಕ್ಕೆ ಅಲಾದೀನ್ ಈ ಥರದ್ದೆಲ್ಲ ನೋಡಿದಾಗ ತುಂಬ ಒಂದು ಸ್ಪೆಷಲ್ ಎಫೆಕ್ಟ್ಸ್ ಏನಾದ್ರು ಇದ್ರೆ ಸಿನಿಮಾದಲ್ಲಿ ಕತೆ ಹೇಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಸೊ ಆಗಿ ಒಂದು ದಂತಕತೆ ಮಾಡಬೇಕು ಅಂದಾಗ ಎಲಿಮೆಂಟ್ಸ್ಗಳು ಬೇಕಾಗುತ್ತೆ. ಸೊ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಒಂದು ದವ್ವ, ಅಥವಾ ಒಂದು ಗೋಸ್ಟ್ ಎಲಿಮೆಂಟ್ ಆಗಿರ್ಬೋದು, ಅಥವಾ ಒಂದು ಸ್ಪಿರಿಚುವಲ್ ಕಂಟೆಂಟ್ ಆಗಿರ್ಬೋದು. ಆಗ ಹಿಂಗೆ ಡಿಸ್ಕಸ್ ಎಲ್ಲ ಸೇರಿಸಿ ಒಂದು ಕತೆ ಮಾಡೋದು ಹೆಂಗಿರ್ಬೋದು ಅಂತ ಅನಿಸುತ್ತೆ ಸರ್. ಸೊ ಆಗ ಎಲ್ಲ ಎಲಿಮೆಂಟ್ಸು ತೊಗೊಂಡು ಒಂದು ಕತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಗಾರ್ಗ ಅನ್ನೋದು ಸೃಷ್ಟಿಯಾಗುತ್ತೆ ಸರ್. ಈ ದೆವ್ವ ಮತ್ತು ದೇವರು ಬಂದಿರೋದ್ರಿಂದ ಮಿತ್ರ, ನಿಮ್ಮ ರಿಯಲ್ ಲೈಫಲ್ಲಿ ನೀವು ಯಾವಾಗಾದರೂ ದೆವ್ವದ ಪ್ರೆಸೆನ್ಸ್ ಫೀಲ್ ಮಾಡ್ಕೊಂಡಿದ್ದೀರಾ ಅಥವಾ ದೇವ್ರ ಪ್ರೆಸೆನ್ಸನ್ನು ಫೀಲ್ ಮಾಡ್ಕೊಂಡಿದ್ದೀರಾ? ಸರ್ ನಾನು ಈಗ ಕರೆಂಟ್ ಬಲ್ಬ್ ಉರಿಬೇಕು ಅಂತ ಹೇಳಿದ್ರೆ ಎನರ್ಜಿ ಧನಾತ್ಮಕವಾಗಿರುವಂಥದ್ದು ಎರಡೂ ಇದೆ ಅಲ್ಲ, ಅದು ಎರಡು ಪ್ಲಸ್ ಅದು ಇದ್ದರೆ ಮಾತ್ರ ಉಳಿಯುತ್ತೆ. ಹೇಗೆ ದೇವರಿದ್ದಾರೋ ಆಗ ದೆವ್ವನೂ ಇದೆ ಅಂತ ನಂಬುವಂಥ ವ್ಯಕ್ತಿ. ಅಂದರೆ ಒಳ್ಳೆತನ ಇಲ್ಲಿದೆ, ಅಲ್ಲಿ ಕೆಟ್ಟತನ ಇದ್ದೇ ಇರುತ್ತೆ ಅನ್ನೋದು. ಬಟ್ ನನಗೆ ಪ್ರೆಸೆನ್ಸ್ ಫೀಲ್ ಏನಾಗಿಲ್ಲ, ನಾನೇ ದೊಡ್ಡ ದೆವ್ವ ಥರ ಇದ್ದೀನಿ ನನ್ನ ಕ್ಯಾರೆಕ್ಟರ್ ಅಂಥದ್ದು. ಬಟ್ ಒಳ್ಳೆತನ ದೇವರು ತುಂಬ ರೂಪದಲ್ಲಿ, ನಮ್ಮ ಮನುಷ್ಯನ ರೂಪದಲ್ಲಿ ತುಂಬ ಕಷ್ಟ ಸಂದರ್ಭದಲ್ಲಿ ಬಂದು ನಿಂತ್ಕೊಂಡು ಬೆನ್ನು ತಟ್ಟದೇ ಇದೆ. ಇಲ್ಲಿ ತನಕ ದೆವ್ವ ಯಾವುದು ಬರಲಿಲ್ಲ ನನಗೆ. ಬಟ್ ನಾನು ದೆವ್ವನ ವಿಚಿತ್ರವಾದ ಒಂದು ಪ್ರಾಣಿ ಥರ ಇದೆ, ಎನರ್ಜಿ ಇದೆ, ಒಂದು ಎನರ್ಜಿ, ಒಂದು ನೆಗೆಟಿವ್ ಎನರ್ಜಿ. ಹೌದೌದು, ಒಂದು ನೆಗೆಟಿವ್ ಎನರ್ಜಿ ಫೀಲ್ ಆಗಿರೋದು ಅಥವಾ ಪಾಸಿಟಿವ್ ಎನರ್ಜಿ ಫೀಲ್ ಆಗಿರೋದು ನನಗೆ ತುಂಬ ಸಲ ಆಗಿದೆ. ನನಗೆ ನಾನೀಗ ಎಸ್ಪೆಷಲಿ ರಾಗ ಸೋದ ಟೈಮಲ್ಲಿ ಲೈಫೇ ಸಾಕು ಅನ್ನೋದು ನೆಗೆಟಿವ್ ಎನರ್ಜಿ, ಮುಗಿದೋಯ್ತು ನನ್ನ ಜೀವನ ಅನ್ನೋದು ಒಂದು ನೆಗೆಟಿವ್ ಎನರ್ಜಿ. ನಾವೆಲ್ಲ ಇದ್ದೀವಿ ಅಂತ ನನ್ನ ಮಗಳು ಹೆಂಡ್ತಿ ನಿಂತ್ಕೊಂಡಾಗ ಆ ಒಂದು ಪಾಸಿಟಿವ್ ಎನರ್ಜಿ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ನೆಗೆಟಿವ್ ನಿಮ್ಮನ್ನು ಜಾಸ್ತಿ ಆಳುತ್ತೋ, ಪಾಸಿಟಿವ್ ನಿಮ್ಮನ್ನು ಜಾಸ್ತಿ ಆಳುತ್ತೋ, ಯಾವುದು ಪಾಸಿಟಿವ್ ಮೇಲಿದ್ದಾಗ ನೆಗೆಟಿವ್ ತನ್ನಷ್ಟಕ್ಕೆ ವ್ಯಾನಿಷ್ ಆಗಿ ಹೋಗುತ್ತೆ. ಕರೆಕ್ಟ್. ಇದು ನಾನು ನನ್ನ ಲೈಫಲ್ಲಿ ಅಂದ್ಕೊಂಡಿದ್ದು. ಸೊ ಅದು ಭಾಳ ಮುಖ್ಯ. ಒಂದು ಅಂದರೆ ಎಲ್ಲೋ ಒಂದು ಕಡೆ ಓದಿದ್ದು ನೆನಪು ಬಂತು ನನಗೆ. ಮನುಷ್ಯನೊಳಗಡೆ ಒಂದು ಕೆಟ್ಟ ತೋಳ ಮತ್ತು ಒಂದು
ಒಂದು ಒಳ್ಳೆ ತೋಳ ಇದೆ ಅಂತೆ. ಸೊ ಎರಡೂ ಕಚ್ಚಾಡ್ತಿರ್ತಾವಂತೆ, ನಾನು ಮೇಲು ಅಂಥೇಳಿ. ಆವಾಗ ಅದನ್ನು ಒಬ್ಬ ಗುರು ಹೇಳ್ತಾನೆ ಶಿಷ್ಯನಿಗೆ, ಈ ಥರ ಇರುತ್ತೆ ಅಂತಂದಾಗ ಆ ಶಿಷ್ಯ ಕೇಳ್ತಾನೆ, ಹಾಗಾದ್ರೆ ಯಾವ್ದು ಗೆಲ್ಲುತ್ತೆ ಅಂತಂದರೆ ಆ ಗುರು ಹೇಳ್ತಾನೆ, ನೀನು ಯಾವುದಕ್ಕೆ ಊಟ ಹಾಕ್ತೀವೋ ಅದು ಗೆಲ್ಲುತ್ತೆ ಅಂತ. ಹೌದು, ಎನರ್ಜಿ ಯಾವುದಕ್ಕೆ ಇರುತ್ತೆ. ನೀನು ಯಾವುದಕ್ಕೆ ಫೀಡ್ ಮಾಡ್ತೀಯಾ, ನೀನು ನೆಗೆಟಿವ್ ಎನರ್ಜಿ ಫೀಡ್ ಮಾಡಿದರೆ ನೆಗೆಟಿವ್ ತೋಳ ಗೆಲ್ಲುತ್ತೆ, ನೀವು ಪಾಸಿಟಿವ್ಗೆ ಫೀಡ್ ಮಾಡಿದರೆ ಪಾಸಿಟಿವ್ ಗೆಲ್ಲುತ್ತೆ ಅಂತ ಅಲ್ವಾ? ಹೌದು. ಲೈಫಲ್ಲಿ ಎರಡು ಥರದ ವ್ಯಕ್ತಿಗಳು ಸಿಗ್ತಾರೆ, ನಾವು ಯಾರ ಜೊತೆ ಹೋಗ್ತೀವಿ ಹೌದು ಹೌದು ಓಕೆ ಆಗುತ್ತೆ. ಸೊ ಹಾಗೇನೋ ಗಾರ್ಗದ ಬಗ್ಗೆ ಮಾತಾಡ್ತಾ ಇದ್ವಿ. ಯಾರು ನಿಮ್ಗೇನಾದರೂ ಇದೆಯಾ ಈ ಥರದ ಎಕ್ಸ್ಪೀರಿಯನ್ಸ್ಗಳು? ಸರ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕೆ ಇನ್ನು ಚಿಕ್ಕ ವಯಸ್ಸು US ಅಲ್ಲಿ ಇರಲ್ಲ ನಿಮಗೆ. ಇಲ್ಲ, ಬಟ್ ನೀವು ಈಗ ಜಸ್ಟ್ ಹೇಳಿದ್ದು ಸರ್, ನೋಡಿ ನೀವೇ ಹೇಳಿದ್ರೆ ಚಿಕ್ಕ ವಯಸ್ಸು ಅಂತಂದ್ರೆ ಯುವರ್ ಓಲ್ಡ್ ಅಂತ ಹೇಳ್ಕೊಂತಿದ್ದೀರಾ, ಇಲ್ಲ ನನ್ನ ಚಿಕ್ಕ ವಯಸ್ಸು ಅಂತ ಇಲ್ಲ, ನೀವು ಚಿಕ್ಕವರಿದ್ದೀರಾ. ನಾವು ಅಫ್ಕೋರ್ಸ್ ನಾವು ಎಷ್ಟು 20 ವರ್ಷ ಆಯಿತು ಮಿತ್ರ, ನಾವೆಲ್ಲ ಸೇಮ್ ಒಂದೇ ಟೈಮಿಗೆ ಎಂಟ್ರಿ ಕೊಟ್ಟಿರೋದು. ಹೌದು ಸರ್, 25 ವರ್ಷ, ನಾವು 25 ವರ್ಷ. 2000 ಅಲ್ವಾ ನಮ್ದೆಲ್ಲ? ಹೌದಾ, 2000. ಯಾ. ಸರ್ ಅದೇ ಸರ್, ಇಟ್ ಈಸ್ ವಿತ್ ಇನ್ ಅಸ್ ಸರ್. ನನಗೇನನ್ಸುತ್ತೆ, ದೆವ್ವ ಆಗಲಿ ದೇವರಾಗಲಿ, ನಾವು ಒಂದು ಸಿಚುವೇಶನ್ಗೆ ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು. ಫಾರ್ ಎಕ್ಸಾಂಪಲ್, ಒಂದೇನೋ ರೋಡ್ ರೇಜ್ ಆಯಿತು, ಹೋದ್ವಿ, ಎಕ್ಸಾಕ್ಟ್ಲಿ, ನಾವು ನೀವೇನು ಫೀಡ್ ಮಾಡ್ತೀವಲ್ಲ, ಆಯಿತು ಹೋಗಪ್ಪ ಅನ್ನೋದು ಬೇರೆ, ಇಳಿದ್ಬಿಟ್ಟು ಅಲ್ಲಿ ಗಲಾಟೆ, ಅಲ್ಲಿ ಏನೋ ಒಂದು ಆಯಿತು, ಯಾವುದಕ್ಕೆ ಒಂದು ಈಗೋಯಿಂದ ಒಂದು ದಟ್ ಇಸ್ ಈಗೋ ಒಂದು ಕ್ಲಾಶಸ್ ಸರ್. ಅದು ಇಟ್ ಇಸ್ ವಿತ್ ಇನ್ ಅಸ್ ಸರ್. ಔಟ್ಸೈಡ್ ಅನ್ನೋದಕ್ಕಿಂತ ಇಟ್ ಇಸ್ ವಿತ್ ಇನ್ ಅಸ್. ವೆರಿ ಟ್ರೂ. ಇನ್ನು ಅರುಣ್, ಒಂದು ಸಿನಿಮಾದಲ್ಲಿ ತುಂಬ ಜನ ಸ್ಟಾರ್ಗಳಿರ್ತಾರೆ, ತುಂಬ ಜನ ಸಪೋರ್ಟಿಂಗ್ ಆ್ಯಕ್ಟರ್ಸ್ಗಳು ತುಂಬ ಜನ ಇರ್ತಾರೆ. ಸೊ ಹೇಗಿತ್ತು ನಿಮ್ಮ ಅನುಭವ? ಮೊದಲನೇ ಬಾರಿಗೆ ಆ್ಯಕ್ಟ್ ಮಾಡ್ತಾರೆ ನೀನಾಸಮ್, ಏನೇ ಮಾಡಿದ್ರು ಕೂಡ ಈ ಮಿತ್ರ ಅವ್ರ ಜೊತೆಲಿ ಅಥವಾ ಸಾಯಿ ಕುಮಾರ್ ಅವ್ರ ಜೊತೆಲಿ ತುಂಬ ಜನ ಇನ್ನೂ ಕಲಾವಿದರಿದ್ದಾರೆ. ಅರುಣ್ ಸಾಗರ್ ಅವರು, ರಾಹುಲ್ ದೇವ್ ಗಿಲ್. ಸೊ ಆ ಥರ ಹೇಗಿತ್ತು ಈ ಅನುಭವ? ಸರ್ ನಾನು ಅದು ಸೆಟ್ಟಿಗೆ ಬಂದು ಫಸ್ಟ್ ಡೇ ಕೂತ್ಕೊಳ್ಳೋವರೆಗೂ ನನಗೆ ಅದು ಒಳಗಡೆ ಇತ್ತು ಸರ್, ನಾನು ಥಿಯೇಟ್ರ್ ಮಾಡಿದ್ದೀನಿ, ನಾನು ನೀನಾಸಮ್ ಮಾಡಿದ್ದೀನಿ, ನನಗೇನು ಅದಿತ್ತು ಸರ್. ಬಟ್ ಫಸ್ಟ್ ಡೇ ಗೊತ್ತಾಯಿತು ಸರ್, ಅದೆಲ್ಲ ಕಟ್ಟಿಟ್ಬಿಟ್ಟು ಬಂದ್ರೇ ಇಲ್ಲಿ ಕೆಲಸ ಆಗೋದು. ಬಟ್ ಅಟ್ ದ ಸೇಮ್ ಟೈಮ್ ಸರ್, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಎಷ್ಟು ಜನ ಆರ್ಟಿಸ್ಟ್ ಇದ್ದಾರಲ್ಲ, ಅವರು ಕೈ ಇಟ್ಕೊಂಡು ನಡ್ಸ್ಕೊಂಡು ಕರ್ಕೊಂಡು ಹೋಗಿರೋದು ಸರ್. ಫಾರ್ ಎಕ್ಸಾಂಪಲ್, ಇವಾಗ ಸಾಯಿ ಕುಮಾರ್ ಸರ್ ಆಗಲಿ, ಸೊ ವಿ ಯೂಸ್ ಟು ಡಿಸ್ಕಸ್ ದ ಸೀನ್ಸ್ ಬಿಫೋರ್ ವಿ ಗೋ. ವೆನ್ ಹಿ ಕೇಮ್ ಟು ನೋ, ಇಲ್ಲ ಇವನಿಗೆ ಕಷ್ಟ ಆಗುತ್ತೆ ನಮ್ಮ ಮುಂದೆ ನಿಂತ್ಕೊಳ್ಳೋದು, ಅದು ಒಂದು ಸ್ವಲ್ಪ ಅಳಕಿದೆ ಅಂತ ಗೊತ್ತಾಗಿದ ತಕ್ಷಣ ಹಿ ಮೇಡ್ ಇಟ್ ಈಸಿ. ಕೂತ್ಕೊಂಡು ಡಿಸ್ಕಸ್ ಮಾಡಿ, ಸೀನ್ಸ್ ಡಿಸ್ಕಸ್ ಮಾಡಿ ಕೂತ್ಕೊಂಡು ಹೋಗೋದು. ಫಾರ್ ಎಕ್ಸಾಂಪಲ್ ಅರುಣ್ ಸಾಗರ್ ಸರ್ ಆಗಲಿ, ಫ್ರೇಮ್ ನೋಡ್ಕೊಂಬಂದ್ಬಿಟ್ಟು ಸ್ವಲ್ಪ ಈ ಕಡೆ ಪ್ರೊಫೈಲ್ ಹಿಂಗೆ ತಿರ್ಗಿಸ್ಕೊಳೋದು. ಸೊ ವೆನ್ ಐ ಆಸ್ಟ್ ಹಿಮ್, ಸರ್ ನನಗೆ ಅರ್ಥ ಆಗಿಲ್ಲ ಏನಕ್ಕೆ ಈ ಕಡೆ ತಿರ್ಕೊಂತ ಇದ್ದೀರಾ. ಸೊ ನೋಡಪ್ಪ, ಕ್ಯಾಮ್ರಾ ಇಲ್ಲಿದ್ದಾಗ ಹಿಂಗೆ ತಿರ್ಕೊಂಡಾಗ ಯು ವಿಲ್ ಬಿ ವಿಸಿಬಲ್ ಫುಲ್ಲಿ. ಸೊ ದಟ್ ಇಸ್ ಹೌ ಯು ಹ್ಯಾವ್ ಟು ಟಾಕ್. ಅಂದರೆ ಅವರು ಎಲ್ಲರೂ ಕರ್ಕೊಂಡು ಹೋದ್ರು ಸರ್, ಒಟ್ಟಿಗೆ ಕರ್ಕೊಂಡು ಹೋದ್ರು. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ಹೆಂಗೆ ಅಂತಂದರೆ, ಸಿನಿಮಾ ಇಸ್ ದ ಹೀರೋ. ಇದರಲ್ಲಿ ಎಲ್ಲ ಪಾತ್ರಗಳು ಒಂದಂಗೆ ಬಂದಾಗ ಯಾವ ಪಾತ್ರ ಯಾವುದು ಹೆಂಗೆ ಏನು ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸೊ ದಟ್ ಮೇಡ್ ಇಟ್ ಈಸಿ ಫಾರ್ ಮಿ. ಸೊ ನೀವು ಸಿನಿಮಾ ಮುಗಿದ ಮೇಲೆ ನೋಡಿದ್ರಾ, ಹೇಗೆ ಅನ್ನಿಸ್ತು ನಿಮಗೆ? ನಿಮ್ಮ ಬಗ್ಗೆ ಏನು ಅನ್ನಿಸ್ತು? ದೇರ್ ಇಸ್ ಅ ಸ್ಪೇಸ್ ಟು ಡೂ ಮಚ್ ಬೆಟರ್ ಅಂತ. ಅದು ಯಾವಾಗಲೂ ಇರಲೇಬೇಕು, ಅದು ಅಲ್ವಾ ಮಿತ್ರ? ದೇರ್ ಇಸ್ ಅ ಸ್ಪೇಸ್ ಟು ಡೂ ಮಚ್ ಬೆಟರ್ ಅಂತ ಅನ್ಸುತ್ತೆ ಸರ್. ಅದು ಬೆಳೆಯೋ ಲಕ್ಷಣ. ಬೆಳೆಯೋ ಲಕ್ಷಣ. ನಾನೆಲ್ಲ ಕಲ್ತಿದ್ದೀನಿ ಅಂತ ಹೇಳಿದ್ರೆ ಅಲ್ಲೇ ಇರ್ತೀವಿ ನಾವು. ಎಸ್. ಪಟ್ಟಗಳು ಸಿಗ್ತವೆ, ಆ ಬಾಸ್ ಇನ್ನೊಂದು ಯಾವುದೋ ಆ ದೇವರು ಈ ದೇವರು ಟಂಡ್ರ ಚತುರ ಏನು ಬೇರೆ 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 ಟ್ಯಾಗ್ ಸಿಗ್ಬಿಡ್ತವೆ, ಮುಂದಕ್ಕೆ ನಾವು ಹೋಗೋಕ್ಕಾಗೋದಿಲ್ಲ. ಎಸ್, ವೆರಿ ಟ್ರೂ. ಅದು ಎಲ್ಲೇನು ಮೀರಿ ನಮಗೆ ನಾವು ಫ್ರೇಮ್ ಹಾಕದೆ ಮುಂದೆ ನಿಂತ್ಕೊಂಡು ಬೇರೆ ಥರ. ಎಸ್, ಭಾಳ ಕರೆಕ್ಟಾಗಿ ಹೇಳಿದ್ರಿ. ಇನ್ನು ಇದರಲ್ಲಿ ಒಂದು ಕೊಡಲಿ ಬರುತ್ತೆ ಬೇಸಿಕಲಿ. ಓಕೆ, ಪರಶುರಾಮನ ಕೊಡಲಿ. ಹೌದು. ಓಕೆ, ಅಂದರೆ ಮಂಗಳೂರು ಈ ಬೆಲ್ಟಿನ ಕಥೆ ಅನ್ಸುತ್ತೆ. ಇದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಅದೇ ನಾನು ಆಗಲೇ ಹೇಳ್ದಂಗೆ, ಕತೆ ಬರಿಬೇಕಾದ್ರೆ ನಮಗೊಂದು ಎಲಿಮೆಂಟ್ಸ್ ಬೇಕಾಗುತ್ತೆ. ಸೊ ವಿಚ್ ಅಂದರೆ ಸ್ಪೆಷಲ್ ಎಫೆಕ್ಟ್ಸ್. ನಾನು VFX ಸ್ಟೂಡೆಂಟ್ ಆಗಿರೋದ್ರಿಂದ ಐ ಪ್ರಿಫರ್ ಒಂದಕ್ಕೆ ಏನು ಮಾಡಿದ್ರೆ ಸ್ಪೆಷಲ್ ಎಫೆಕ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಏನೇನು ಎಲಿಮೆಂಟ್ಸ್ ಬೇಕಾಗ್ಬೋದು. ಆಗ ಈ ಕೊಡ್ಲಿ ಕತೆ ಬಗ್ಗೆ ನಾನು ಕೇಳಿದೆ. ಈ ಕ್ಷತ್ರಿಯಗಳನ್ನೆಲ್ಲ ಸಮಾರ ಮಾಡಿ ಪರಶುರಾಮ್ ಅವರು, ಈ ನೀಡೆಡ್ ಪೀಸ್, ಅದು ಆ ರೋಷ ಆ ಲೆವೆಲ್ಗೆ ಹೋಗಿರುತ್ತೆ. ಈ ವಾಂಟ್ಸ್ ಅ ಪ್ಲೇಸ್, ಆ ಪ್ಲೇಸ್ಗೆ ಹೋಗ್ಬೇಕು ಅಂದಾಗ ಅದು ಕಂಪ್ಲೀಟ್ ಸಮುದ್ರ ತುಂಬಿರುತ್ತೆ. ಸೊ ಆಗ ಆ ಕೊಡ್ಲಿನ ಎತ್ತಿ ಬಿಸಾಕ್ತಾರೆ ಸರ್ ಅವರು. ಆ ಸಮುದ್ರ ಭಾಗ ಆಗಿ ಒಂದು ಸ್ಥಳ ಆಗುತ್ತೆ. ಅಲ್ಲೇನಾಗುತ್ತೆ, ಕಂಪ್ಲೀಟ್ಲಿ ಸಾಲ್ಟ್ ಕಂಟೆಂಟ್ ಇರುತ್ತೆ. ಸೊ ಅಲ್ಲಿ ವಾಸ ಮಾಡೋಕ್ಕಾಗಲ್ಲ. ನಾಗದೇವತೆಗಳನ್ನ ಕರೆಸ್ಬಿಟ್ಟು ಅಲ್ಲಿ ಕಂಪ್ಲೀಟ್ಲಿ ನಾಗರಾಗಳನ್ನ ಬಿಡ್ತಾರೆ ಪರಶುರಾಮ ಅವರು ದೇವರು. ಆಗ ಆ ನಾಗರಾವ್ ಏನು ಮಾಡ್ತಾರೆ, ಸಾಲ್ಟ್ ಕಂಟೆಂಟ್ನ ಕಡಿಮೆ ಮಾಡಿ ಭೂಮಿ ಒಳಗಡೆಯಿಂದ ಸಿಹಿ ನೀರನ್ನ ತರುತ್ತೆ. ಅದು ಉತ್ತ ಥರ ಓಲ್ ಮಾಡಿಕೊಂಡು ಸಿಹಿ ನೀರನ್ನು ಮೇಲೆ ತಂದಾಗ ಅಲ್ಲಿ ಬೆಳೆಗಳು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ್ಲಿಂದ ಈ ಮಂಗಳೂರು ಜನ ಏನು ಮಾಡ್ತಾರೆ, ಯಾರು ನಾಗದೇವತೆಗಳನ್ನ ಪೂಜೆ ಮಾಡ್ತಾರೆ ಅವ್ರಿಗೆ ಆ ನಾಗದೇವತೆ ಆ ಜಾಗನ ಬಿಟ್ಕೊಡ್ತಾ ಬರುತ್ತೆ. ಅದಕ್ಕೆ ಈಗಲೂ ಮಂಗಳೂರಲ್ಲಿ ಆ ನಾಗದೇವತೆಗಳನ್ನ ಪೂಜೆ ಮಾಡ್ಕೊಂಡು ಬರ್ತಾರೆ. ನಾಗವನಗಳು. ಹೌದೌದು. ಈ ಕತೆ ನಾನು ಅಂದರೆ ಬೇಸಿಕಲಿ ನಮ್ಮ ರೈಟರ್ ಆಗಿರೋ ತುಂಬ ಕತೆಗಳು ಓದ್ತೀವಿ ಸರ್. ಯಾರು ಈಗ ಅವಾಗ ಭಕ್ತ ಪ್ರಹ್ಲಾದ ಇಂದ ಇರ್ಬೋದು,
ಅಂದರೆ ಈ ಶ್ರೀನಿವಾಸ ಕಲ್ಯಾಣ ಆಗಿರ್ಬೋದು ಆ ಥರ ಡಿಫ್ರೆಂಟ್ ಸ್ಟೋರಿ. ಈ ಮಂಗಳೂರು ಕತೆ ಏನೋ ಒಂದು ಸ್ವಲ್ಪ ಕಾಡ್ತಾ ಇರೋದು, ಎಷ್ಟೆಲ್ಲ ಎಲಿಮೆಂಟ್ಸ್ ಇದೆ, ಹಾವು ಇದೆ, ಕೊಡ್ಲಿ ಇದೆ, ಪರಶುರಾಮ ಇದೆ, ಕ್ಷತ್ರಿಯ ಇದೆ, ಏನು ತೊಗೋಬೋದು. ಆ ಕೊಡ್ಲಿ ಯಾಕೋ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಸರ್. ಸೊ ಆ ಕೊಡ್ಲಿ ಇಟ್ಕೊಂಡು ಕತೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಪರಶುರಾಮನ ಕೊಡ್ಲಿಯಿಂದ ಸೃಷ್ಟಿ ಆಗುತ್ತೆ ಗಾರ್ಗ ಅನ್ನೋ ಕತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ಮಂಗಳೂರು ಬೆಲ್ಟಲ್ಲಿ ಇರುತ್ತೆ ಸರ್. ನಮ್ಮ ಮೇಜರ್ ಕ್ಯಾರೆಕ್ಟರ್ಸ್ ಒಂದು 90% ಆಫ್ ದ ಕ್ಯಾರೆಕ್ಟರ್ಸ್ ಇನ್ ದ ಫಿಲ್ಮ್ ಮಂಗಳೂರು ಕನ್ನಡ ಸ್ಲ್ಯಾಂಗಲ್ಲೇ ಮಾತಾಡಿರೋದು. ಸೊ ಅದಕ್ಕೆ ನಾವೊಂದಷ್ಟು ರಿಸರ್ಚ್ ಮಾಡ್ತೀವಿ. ಈಗ ಅಶ್ವಿನಿ ರಾಮಪ್ರಸಾದ್ ಸರ್ಗೆ ತುಂಬ ದೊಡ್ಡ ಕಾಂಟ್ಯಾಕ್ಟ್ಸ್ಗಳಿರುತ್ತೆ. ಸೊ ನಾನು ಡೈಲಾಗ್ಸ್ ಫಸ್ಟ್ ನಮ್ಮ ಬೆಂಗಳೂರು ಮೈಸೂರು ಕನ್ನಡದಲ್ಲಿ ಬರ್ಕೊಂಡೆ. ಸರ್ ಹಿಂಗಿದೆ ಈ ಸ್ಲ್ಯಾಂಗಲ್ಲಿ ಬೇಕು ಅಂದಾಗ ಸೊ ಐ ಗಾಟ್ ಅ ಬೆಸ್ಟ್ ಆರ್ಟಿಸ್ಟ್ ಎಲ್ಲ. ಈಗ ಶಂಕರ್ ಗುರು ಬಡವ ರಾಸ್ಕಲ್ ಡೈರೆಕ್ಟರ್ ಆಗಿರ್ಬೋದು, ಚೇತನ್ ಭರ್ಜರಿ ಆಗಿರ್ಬೋದು, ಇನ್ನೊಬ್ಬರು ಮಂಗಳೂರಿಂದ ಒಬ್ಬರು ಬಂದರು ರೈಟ್ರು. ಸೊ ಈ ಥರ ನಂಗೆ ಒಂದು 4-5 ಜನ ರೈಟರ್ಸ್ ಕೊಡ್ತಾರೆ ಸರ್ ಜೊತೆಲಿ. ನಿಂಗೆ ಏನು ಬೇಕು ತಗೋ ಮಗ, ತಲೆ ಕೆಡ್ಸ್ಕೋಬೇಡ, ಈ ಒಂದು ಡೈಲಾಗ್ ಬೇಕಂದ್ರೆ ಒಂದು ಡೈಲಾಗ್ ತಗೋ ಅವ್ರ ಹತ್ರ ಅಂತ. ಸೊ ಹಂಗೆ ನನಗೆ ಅದು ಗಾರ್ಗ ಅನ್ನೋದು ಈಸಿ ಆಯಿತು ಸರ್. ಸೊ ನಾನು ಏನು ಕನ್ಸು ಕಟ್ಕೊಂಬಂದೆ, ಒಂದು ಎಲ್ಲ ಎಲಿಮೆಂಟ್ಸ್ ಸೇರಿ ಒಂದು ಸಿನಿಮಾ ಮಾಡಬೇಕು, ಅದು ಜನ ಮೆಚ್ಕೋಬೇಕು. ಈಗ ಟ್ರೇಲರ್ ಆದರೆ ಈಗ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೂ ಆಗ್ತಾ ಇಲ್ಲ. ಈಗ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ರಾತ್ರಿ ಒಂದು ಎಡಿಟಿಂಗ್ ಮಾಡಿ ಬಂದೆ ನಾನು ಫಿಲ್ಮ್. DTSಯಿಂದ ಕಾಲ್ ಮಾಡ್ತಾ ಇದ್ದಾರೆ, ಬೇಗ ಕಳಿಸಿ ಫೈನಲ್ ಕಾಪಿ ಅಂದ್ಬಿಟ್ಟು. ಸೊ ಇಟ್ಸ್ ಗೋಯಿಂಗ್ ಆನ್. ಸೊ ಬಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಓಕೆ ಏನೋ ಒಂದು ಮಾಡಿದ್ದೀವಿ, ಜನ 60 ಹೇಳ್ತಾರೆ, ಅವ್ರು ಏನು ಕರೆಕ್ಷನ್ಸ್ ಹೇಳ್ತಾರೆ ಅದನ್ನು ಕಲ್ತ್ಕೊಂಡು ಮುಂದೆ ಬರೋಣ. ಎಸ್. ಸೊ ಇಂಡಸ್ಟ್ರಿಗೆ ಬಂದರೆ, ಈಗ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ಮಿತ್ರ ನೀವು ನೋಡ್ಕೊಂಡು ಬಂದಿದ್ದೀರಾ, 7 ಬೀಳುಗಳು ನೋಡ್ಕೊಂಡು ಬಂದಿದ್ದೀರಾ. ಈಗ ಇಂಡಸ್ಟ್ರಿ 7 ಬೀಳುಗಳನ್ನ ಕೂಡ ನೋಡಿದ್ರೆ ನೀವು. ಬಟ್ ಭಾಳಷ್ಟು ಕಡೆ 7ಕ್ಕಿಂತ ಬೀಳುನೇ ಜಾಸ್ತಿ ಆಗ್ತಾ ಇದೆ ಇಂಡಸ್ಟ್ರಿನಲ್ಲಿ ಅನ್ನೋದೊಂದು ಮಾತುಗಳು ಸರ್. ನಾನು ಒಂದು ವಿಷಯನ ಭಾಳ ನಂಬುವಂಥ ವ್ಯಕ್ತಿ, ಟೆಕ್ನಿಷಿಯನ್ಸ್ ಆರ್ ದ ಹೀರೋಸ್. ಓಕೆ. ಎಂಥ ದೊಡ್ಡ ಸೂಪರ್ ಸ್ಟಾರನ್ನು ಮಾಡುವಂಥದ್ದು ಒಂದು ಪೆನ್ನು, ಅದು ಬರೆಯೋದೆ. ಈ ಡೈಲಾಗ್ ಹೊಡೆದ್ರೆ ಜನ ವಿಷಲ್ ಹೊಡಿತಾರೆ ಅಂತ ಯೋಚನೆ ಮಾಡುವ ಡೈಲಾಗ್ ರೈಟರು, ಇಂಥ ಸೀನ್ ಹೀಗೆ ತೆಗಿಬೇಕು ಅಂತ ಯೋಚನೆ ಮಾಡುವ ಟೆಕ್ನಿಷಿಯನ್, ನಿರ್ಮಾಪಕ, ಇದಿಷ್ಟೆಲ್ಲವನ್ನು ಕತೆ ಕಟ್ಟುವಂಥವನು ಡೈರೆಕ್ಟರು, ಅದೆಲ್ಲವನ್ನು ಕ್ಯಾಚ್ ಮಾಡುವಂಥವನು ಒಬ್ಬ ಕ್ಯಾಮ್ರಾಮ್ಯಾನ್. ಟೆಕ್ನಿಷಿಯನ್ಸ್ಗಳೇ ಹೀರೋ. ಎಲ್ಲಿವರೆಗೆ ನಾವು ಟೆಕ್ನಿಷಿಯನ್ಸೇ ಹೀರೋ ಅಂತ ನಾವು ಒಪ್ಕೊಳ್ಳಿಲ್ವೋ ಅಲ್ಲಿವರೆಗೂ ಇಂಡಸ್ಟ್ರಿ ಉದ್ಧಾರ ಆಗೋದೇ ಇಲ್ಲ. ವ್ಯಕ್ತಿ ಪೂಜೆ ಖಂಡಿತ ಸಲ್ಲದು. ಒಂದು ತಿಳ್ಕೋಬೇಕು, ಎಂಥ ಸೂಪರ್ ಸ್ಟಾರ್ ಆದರೂ ಕೂಡ ಬಂದಾಗ ಅವರು ಎಳೆಗೂಸೆ. ಎಸ್. ಈ ಸಿನಿಮಾನ ಮೊದಲೇ ಕನಸ್ಕೊಂಡಂಥವನು ನಿರ್ದೇಶಕ, ಈ ಸಿನಿಮಾ ಹೀಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದವರು ನಿರ್ಮಾಪಕ, ಕ್ಯಾಮ್ರಾ ವರ್ಕ್ ಹೀಗೆ ಮಾಡಬೇಕು ಅಂತ ಯೋಚನೆ ಮಾಡುವಂಥವ್ರು. ಈ 3 ಜನ ಇಷ್ಟು ಲೈಟ್ಸ್ ಎಲ್ಲರೂ ಸೇರಿ ಒಬ್ಬರನ್ನ ಹೀರೋನ ಹುಟ್ಟಾಗ್ತಾರೆ. ಎಕ್ಸಾಕ್ಟ್ಲಿ. ಒಂದು ಸ್ಥಾನಕ್ಕೆ ಬಂದಾಗ ಯಾವುದೇ ಹೀರೋ ಆಗಲಿ, ಯಾವುದೇ ವ್ಯಕ್ತಿ ಆಗಲಿ, ಅದನ್ನು ಮರಿಬಾರ್ದು. ಬಂದ ದಾರಿ ಅದು. ಟೆಕ್ನಿಷಿಯನ್ಸೇ ಹೀರೋ ಅಂತ ಹೇಳೋದು ಕೇರಳ ಇಂಡಸ್ಟ್ರಿಯಲ್ಲಿ ಅದಿದೆ. ಟೆಕ್ನಿಷಿಯನ್ಸ್ಗೆ ತುಂಬ ಗೌರವ ಕೊಡ್ತಾರೆ. ಓಕೆ. ಆಗ ಸಿನಿಮಾಗಳು ಚೆನ್ನಾಗಿ ಕ್ಲಿಕ್ ಆಗ್ತಾ ಇದೆ. ಎಲ್ಲೆಲ್ಲಿ ಟೆಕ್ನಿಷಿಯನ್ಸ್ನ ತುಂಬ ಗೌರವಿಸ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತಾರೆ. ಇದು ಯೋಗರಾಜ್ ಭಟ್ರ ಸಿನಿಮಾ, ಇದು ಪ್ರಶಾಂತ್ ನೀಲ್ ಸಿನಿಮಾ, ಇದು ಶಶಿ ಅವರ ಸಿನಿಮಾ ಅಂತ ಬಂದ್ರೇ ಸಿನಿಮಾ ಆಗೋದು. ಇದು ಸೋ ಹೀರೋ ಸಿನಿಮಾ, ಅವ್ರದ್ದು ಟೈಟ್ಲ್ ಆಗಿಬಿಟ್ಟು ಅವ್ರದ್ದು ಸಿನಿಮಾ ಅಲ್ಲ, ಟೆಕ್ನಿಷಿಯನ್ ಸಿನಿಮಾ. ಟೆಕ್ನಿಷಿಯನ್ಸನ್ನು ರೆಸ್ಪೆಕ್ಟ್ ಮಾಡದೇ ಇದ್ದಿದ್ದಕ್ಕೆ ತುಂಬ ಅನುಭವಿಸಿದ್ವಿ ನಾವೆಲ್ಲ. ಇಂಡಸ್ಟ್ರಿ ತುಂಬ ಕಷ್ಟ ಬಿದ್ದಿದ್ದೀವಿ. ಸಾವಿರ ಸಿನಿಮಾಗಳು ಸೋತೋಗಿದೆ. ಅವ್ರಿಗೇನು ತೊಂದರೆ ಆಗಲ್ಲ, ಟೆಕ್ನಿಷಿಯನ್ಸ್ಗೆ ತೊಂದರೆ ಆಗ್ತದೆ. ಕರೆಕ್ಟ್. ಒಬ್ಬ ನಿರ್ಮಾಪಕ ಅಶ್ವಿನಿ ರಾಮಪ್ರಸಾದ್ ಅಂತ ದೊಡ್ಡ ಪ್ರೊಡ್ಯೂಸರು ಸರ್. ನಾನು ಈ ಸಿನಿಮಾಗೆ ಬಂದು ಒಬ್ಬ ನಿರ್ಮಾಪಕ ಹೆಂಗಿರಬೇಕು ಅಂತ ಅವ್ರದ್ದು ಕಲ್ತ್ಕೊಂಡೆ. ನಾನೀಗ ಘಂಟಾಘೋಷವಾಗಿ ಹೇಳ್ತೀನಿ, ಯಾರಾದ್ರು ಹೊಸ ಸಿನಿಮಾ ಮಾಡೋರಿದ್ರೆ 1 ವಾರ ಬಂದು ಅಶ್ವಿನಿ ನಮ್ಮ ರಾಮಪ್ರಸಾದ್ ಅವ್ರ ಹತ್ರ ಟ್ರೈನಿಂಗ್ ತಗೊಳ್ಳಿ. ಓಕೆ. ಸಿನಿಮಾ ಹೇಗೆ ಮಾಡಬೇಕು, ಆರ್ಟಿಸ್ಟ್ ಚಾಯ್ಸ್ ಹೆಂಗೆ ಮಾಡಬೇಕು, ಲೊಕೇಶನ್ ಹೆಂಗೆ ಹಿಡಿಬೇಕು, ಏನು ನಂಗೆ ಹೇಳಿ, 1-2 ಪಾಠ ಹೇಳಿ. ವ್ಯಕ್ತಿ ಬಲಗಾಲ ಸರ್. ಒಬ್ಬ ನಿರ್ಮಾಪಕನಿಗೆ ಏನು ಬೇಕು ಅನ್ನೋದನ್ನು, ನಿರ್ದೇಶಕನಿಗೆ ಏನು ಬೇಕು ಅನ್ನೋದು ಬೆಳಿಗ್ಗೆ ತಕ್ಷಣ ಸರ್ ನಿಮ್ಗೆ ಅದು ಬೇಕಲ್ವಾ, ಕೊಡ್ಲೇಬೇಕಲ್ವಾ, ತರಿಸ್ತೀನಿ ಬಿಡ್ರಿ, ನಂಗೆ ಗೊತ್ತು ಪರಿಚಯ ಸರ್, ಕೊಡಲೇಬೇಕು, ರಾತ್ರಿ ತಂದು ಅಚೀವ್ ಮಾಡ್ತಾ ಇರೋದು. ಅಂದರೆ ಸಿಂಪಲ್ ವರ್ಡ್ಸಲ್ಲಿ 100 ರೂಪಾಯಲ್ಲಿ ಬೇರೆಯವ್ರು ಖರ್ಚು ಮಾಡೋದನ್ನ ಸರ್ 10 ರೂಪಾಯಿ ತರೋದು ಏಕೈಕ ವ್ಯಕ್ತಿ ಇಂಡಸ್ಟ್ರಿಯಲ್ಲಿ ಅಶ್ವಿನಿ ರಾಮಪ್ರಸಾದ್ ಸರ್. ಆಮೇಲೆ ಎಲ್ಲರಿಗೂ ಮುಂಚೆ ಬಂದು ಸೆಟಲ್ ಇರ್ತಾರೆ. ಆಮೇಲೆ ಅವರು ಪ್ರೊಡ್ಯೂಸರ್ ಅಲ್ವಾ, ಏನು ಬೇಡ ಆರಾಮಾಗಿ ಓಡಾಡಿಕೊಂಡು ಮಾಡು ಮಗ, ಬೆಳಿಗ್ಗೆ ಬೇಗ ಬಂದು ಬಿಡು ಮಗ, ಬೇಗ ಹೊಟ್ರ ಸರ್, ಮಲಗಿದ್ದ ಸರ್, ನಿದ್ರೆ ಬಂತ, ಅಷ್ಟು ಪ್ಯಾಂಪರ್ ಮಾಡುವಂಥವ್ರು. ಆರ್ಟಿಸ್ಟನ್ನು ಪ್ಯಾಂಪರ್ ಮಾಡ್ತಾ ಏನು ಕೆಲಸ ತಗೋಬೇಕು ಮಾಡುವಂಥ ಸಾಮರ್ಥ್ಯ ಇರುವಂಥವ್ರು ರಾಮಪ್ರಸಾದ್ ಅವರು. ನಾವು ಕಲಿಬೇಕಿದ್ದನ್ನು. ನಾವು ದುಡ್ಡು ಹಾಕ್ಬಿಟ್ಟು ಎಲ್ಲ ಕೂತ್ಕೊಂಡೆ ಬೆಳೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಉತ್ತಬೇಕು, ಬಿತ್ತಬೇಕು, ಏನು ಮಾಡ್ತಾ ಇದ್ದಾರೆ, ಕ್ಲಾಸು ತಗೋತಾರೆ. ಇಷ್ಟು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇವತ್ತು ಯಾಕೆ ಇಷ್ಟ ಆಗಿಲ್ಲ ನಂಗೆ ಗೊತ್ತಿಲ್ಲ, ನಾಳೆ ಮುಗಿಬೇಕಿದು. ನಿಮಗೆ ಕೇಳಿದೆಲ್ಲ ಕೊಟ್ಟಿದ್ದೀನಿ ತಾನೆ, ಎಲ್ಲ ಆರ್ಟಿಸ್ಟ್ ಕರೆಸಿದ್ದೀನಿ ತಾನೆ, ಐ ವಾಂಟ್ ದಿಸ್, ಇಲ್ವಾ ರೀಶೂಟ್ ಮಾಡಿ, ಇಷ್ಟ ಆಗಿಲ್ವಾ ರೀಶೂಟ್ ಮಾಡಿ. ಆ ಫ್ರೀಡಮ್ ಕೊಟ್ಟು ಸಿನಿಮಾ ಮಾಡುವಂಥ ತಾಕತ್ತಿರುವಂಥವ್ರು. ಅಂದರೆ ಅವ್ರು ಹಿಂಗೆ ಇರಲಿಲ್ವಂತೆ, ದುಡ್ಡು ಹಾಕ್ಬಿಟ್ಟು ಆರಾಮಾಗಿ ಇರೋರು ಅಂತೆ. ಪಾಠ ಕಲಿಸ್ತವ್ರಿಗೆ ಇಂಡಸ್ಟ್ರಿ ಪಾಠ ಕಲಿಸ್ತು. ಹಾಗಾಗಿ ನಾನು ಹೇಳೋದು, ಹೊಸ
ನಿರ್ಮಾಣ ಮಾಡೋಕ್ಕೆ ಇಷ್ಟಪಡುವಂಥ ಎಲ್ಲ ನಿರ್ಮಾಪಕರು ರಾಮ್ ಪ್ರಸಾದ್ ಅವ್ರ ಜೊತೆ ಒಂದು ಕ್ಲಾಸ್ ತೊಗೊಂಡ್ರೆ ಒಳ್ಳೆಯದು. ನಾನು ತುಂಬ ಕಲಿತೆ ಅವರಿಂದ. ಓಕೆ ಈಗ ಸರಳವಾಗಿ ಬದುಕೋದು ಹೇಗೆ, ಓಕೆ 100 ರೂಪಾಯಿ ಕೆಲಸ 10 ರೂಪಾಯಿಗೆ ಮಾಡಿಸೋದು ಹೇಗೆ. ಓಕೆ ಈಗ ನಾನು ಪ್ರೊಡ್ಯೂಸ್ ಮಾಡಿದ್ರೆ ಭಾಳ ಬುದ್ಧಿವಂತಿಕೆಯಲ್ಲಿ ಪ್ರೊಡ್ಯೂಸ್ ಮಾಡ್ತೀನಿ. ಅದು ನಾನು ಪ್ರಸಾದ್ ಅವ್ರದ್ದು ಕಲಿತೆ ನಾನು. ಅದು ಹೆಂಗೆ ಅಂದರೆ ಇವಾಗ ಯಾರು ಡೈರೆಕ್ಟರ್ ಕತೆ ಹೇಳಕ್ಕೆ ಬಂದರೆ ಫಸ್ಟು ಸರ್ ಇದು ಹಿಂಗೆ ಕತೆ ಇದಕ್ಕೆ ಬಜೆಟ್ 2.5 ಆಗುತ್ತೆ ಸರ್ ಅಂತಂದರೆ, ರೀ ಡೈರೆಕ್ಟರ್ ನೀವು ಕತೆ ಹೇಳ್ರಿ, ಬಜೆಟ್ ನನಗೆ ಬಿಡ್ರಿ, ನೀವು ಸ್ಟೋರಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾರು ಬೇಕು ಹೇಳಿ ಅಷ್ಟೇ. ಯಾರು ಬೇಕು ನಿಮಗೆ? ಇವರು ಸಾಯಿ ಕುಮಾರ್ ಸರ್ ಬೇಕು, ಗೊತ್ತು, ನಾನು ಮಾತಾಡ್ತೀನಿ, ನೀವು ಹೋಗಿ ಕತೆ ಹೇಳ್ಕೊಂಬನ್ನಿ ಅಷ್ಟೇ. ನಾನು ಮಾತಾಡ್ತೀನಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡಿ. ಮಿತ್ರ ಬೇಕು. ನಂದಕ್ಕೂ ಬಜೆಟ್ ಹೇಳಿಲ್ಲ ಸರ್ ನನಗೆ ಕೇಳಲೇ ಇಲ್ಲ. 30 ಲಕ್ಷ ಕೊಡ್ತೀನಿ ಮಗ, ಸಿನಿಮಾ ಮುಗಿಸ್ಕೊಂಡ್ಬಂದ್ಬಿಡು, ನೀನು ಅಕೌಂಟ್ ನಾಳೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ನಾನು ಬಂದರೆ ಸ್ವಲ್ಪ ಊಟ ಹಾಕ್ಬಿಡು ಸೆಟ್ಟಲ್ಲಿ. ನಾನು ಗಾಬರಿ ಆಗ್ಬಿಡ್ತೀನಿ ಸರ್. ಫಸ್ಟ್ ಆಫ್ ಆಲ್ ನಾನು ಗಾಬರಿಲಿ ಇರ್ತೀನಿ. ಸೆಟ್ಟಲ್ಲಿ ಅಂತಲ್ಲ, ಎಲ್ಲೋದ್ರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತೀರಾ, ರಾಮ್ ಪ್ರಸಾದ್ ಅವರಿಗೆ ಒಂದು 10 ಜನ ಅಭಿಮಾನಿಗಳಿದ್ದಾರೆ. ಆಟೋ ಡ್ರೈವರಿಂದ ಹಿಡಿದು ಅಲ್ಲಿ ಹೂ ಮಾರೋನಿಂದ ಹಿಡಿದು ಅಲ್ಲಿ ಸ್ಟಾಪ್ ಲೆವೆಲ್ ಯಾರಿದ್ದಾರೆ ಅಲ್ಲೂ ಪರಿಚಯದವರಿದ್ದಾರೆ. ಚಿಕ್ಕಮಂಗ್ಳೂರು ಬರ್ತಾರೆ, ಅಲ್ಲೊಂದು 500 ಜನ ಸ್ನೇಹಿತರು ಇಟ್ಕೊಂಡಿದ್ದಾರೆ. PR ಪಬ್ಲಿಕ್ ಕಾಂಟ್ಯಾಕ್ಟ್ ಅವ್ನ ಮನುಷ್ಯ ಇಟ್ಕೊಳ್ಳೋದು ರೀತಿ ಇಷ್ಟು ಇಡೋಕ್ಕೆ ಸಾಧ್ಯ ಅನ್ನೋ ಒಂದು ವ್ಯಕ್ತಿ. ಆಮೇಲೆ ಕಲ್ಲು ಬಂಡೆಯನ್ನು ಕೂಡ ಮಾತಾಡಿಸುವಂಥ ಒಂದು ಶಕ್ತಿ ಇರುವಂಥ ಒಂದು ವ್ಯಕ್ತಿ. ಮತ್ತು ನಾನು ಏನೋ ಕಂಟೆಂಟ್ ಮಾಡಿದ್ರೆ ಸರ್ ವಿತಿನ್ ಹಾಫ್ ಅನ್ ನನಗೆ 10,000 ವ್ಯೂಸ್ ಬರುತ್ತೆ ಸರ್. ಹೆಂಗೆ ಅಂದರೆ ಸರ್ ಅವ್ರಿಗೆ 10,000 ಕಾಂಟ್ಯಾಕ್ಟ್ಸ್ ಇದೆ ವಾಟ್ಸಪ್ಪಲ್ಲಿ, ಎಲ್ಲನೂ ಬ್ರಾಡ್ಕಾಸ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಾನು ಫಸ್ಟ್ ಕಂಟೆಂಟ್ ಬಂದರೆ ನಾನು ಯಾವ ಪಿ ಆರ್ಗೂ ಕಳ್ಸೋದು, ಫಸ್ಟ್ ರಾಮ್ ಪ್ರಸಾದ್ ಸರ್ ಕಳಿಸ್ತೀನಿ. ಸಾಕಲ್ಲಿಗೆ 10,000 ವ್ಯೂಸ್ ಹಿಂಗೆ ಬರುತ್ತೆ, ನಾವು ಈಗ ಎಲ್ಲ ಕಳಿಸ್ತಪ್ಪ ಡಿಸ್ಟ್ರಿಬ್ಯೂಟ್ ಮಾಡ್ರಪ್ಪ ಅಂತೀನಿ. ಅಂದರೆ ಅವ್ರ ಕಾಂಟ್ಯಾಕ್ಟ್ಸ್ ಹೆಂಗಿದೆ ಸರ್, ಈಗ ಏನಾರು ಕಳಿಸಿದಾಗ ಎವ್ರಿ ಒನ್ ವಿಲ್ ಕ್ಲಿಕ್ ಇಟ್ ವಾಟ್ ಇಟ್ ಈಸ್ ಅನ್ನೋದು. ಸೊ 10,000 ನಂಗೆ ಅಲ್ಲಿ ರೀಚ್ ಆಗ್ಬಿಡುತ್ತೆ ಸರ್. ಸೊ ಅಂದರೆ ಆ ಲೆವೆಲ್ ಒಂದು ಕನೆಕ್ಷನ್ ಇಟ್ಕೊಂಡಿದ್ದಾರೆ. ಅಷ್ಟು ಒಂದು ಬರೀ ಹೈ ಲೆವೆಲ್ ಅಂತಲ್ಲ, ತುಂಬ ಒಂದು ಕಾಸಿರೋರು ಹೋದ್ರೆ ಒಬ್ಬ ಆಟೋ ಡ್ರೈವರ್ ಆದರೂ ಸರಿ ಅವ್ರಿಗೆ ಪರಿಚಯ, ಒಂದು ಬುಲ್ಬುಲ್ ತರಂಗ ಆರ್ಟಿಸ್ಟ್ ಆದರೂ ಕೂಡ, ಒಂದು ಮ್ಯೂಸಿಷಿಯನ್ ಆದರೂ ಕೂಡ, ಒಂದು ಡಬ್ಬಿಂಗ್ ಆರ್ಟಿಸ್ಟ್ ಆದರೂ ಕೂಡ ಅವ್ರಿಗೆ ಪರಿಚಯ. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ತಿಂಡಿ ತಿಂದ್ರ, ಅವರು ಕೂಡ ಒಂದು ಪ್ರೀತಿಯ ಸ್ಪರ್ಶ. ಇವತ್ತು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಕಾರಣ. ಇವತ್ತು ಒಂದು ಒಳ್ಳೆ ಸಿನಿಮಾ ಬರೋಕ್ಕೆ ರೆಡಿ ಆಗಿದೆ, ಅದುವೇ ಗಾರ್ಗ ಅಂಥೇಳಿ. ಹೆಸರು ನಾನು ಹೇಳಿದೆ ಬೇರೆ ಥರ ಒಂದು ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ. ಇದು ಹೆಸರು ಇಟ್ಟಿರೋದಕ್ಕೆ ಏನಾದರೂ ಅಂದರೆ ಇದು ಇಮ್ಯಾಜಿನರಿ ನೇಮ ಇದು ಸರ್. ಅಂದರೆ ಇಮ್ಯಾಜಿನರಿಗಿಂತ ನಾನು ಆಗಲೇ ಹೇಳ್ದಂಗೆ ಬುಕ್ಸ್ ತುಂಬ ಓದ್ತಾ ಇದೆ. ಗಾರ್ಗ ಮುನಿ ಅಂತ ಒಂದು ನೀವು ಹೇಳಿದ್ರಲ್ಲ. ಸೊ ಅದು ನಾನು ಬರ್ದಿಟ್ಕೊಳ್ಳೋ ಅಭ್ಯಾಸ. ಅವಾಗ ಬರ್ದಿಟ್ಕೊಂತೀನಿ ಗಾರ್ಗ ಮುನಿ ಅದ ಕ್ಯಾರೆಕ್ಟರ್ ಹೆಸರು ಇಡೋಣ. ಲ್ಯಾಂಡ್ ಆಫ್ ಶಾಡೋಸ್ ಅಂತ ಯಾಕೆ ಇಟ್ಟಿದ್ದೀರಾ? ಸೊ ಗಾರ್ಗ ಅಂದರೆ ಒಂದು ಊರಲ್ಲಿ ಒಂದು ತುಂಬಾ ನೀವು ಆಗಲೇ ಮಾತಾಡ್ದಂಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜೀಸ್. ಸೊ ನಂದರಲ್ಲಿ ತುಂಬ ಕೆಟ್ಟವರ ಕಥೆಗಳು ಜಾಸ್ತಿ ಇರುತ್ತೆ ಸರ್. ಗಾರ್ಗಾನ ಊರಲ್ಲಿ ತುಂಬ ಕೆಟ್ಟ ಜನಗಳೇ ಬರ್ತಾರೆ. ಆ ಕೆಟ್ಟ ಜನಗಳ ಮಧ್ಯೆ ನಡೆಯುವಂಥ ಊರಲ್ಲಿ ಇರುವವರೆಲ್ಲ ಒಳ್ಳೆಯವರೇ ಸರ್. ಊರಲ್ಲಿ ಒಳ್ಳೇದು ನಡೀತಾ ಇರುತ್ತೆ. ಒಂದು ವಿಚಾರ ಅಟ್ರಾಕ್ಟ್ ಮಾಡುತ್ತೆ ಅಲ್ಲಿ ಬರೋದಕ್ಕೆ. ಅಲ್ಲಿಗೆ ಆ ಅಟ್ರಾಕ್ಷನ್ ಏನು, ಇಲ್ಲಿ ಅಟ್ರಾಕ್ಟ್ ಆದವ್ರು ಯಾರು, ಅವ್ರು ಒಳ್ಳೆ ಮನಸ್ಸಿಟ್ಕೊಂಡು ಬರುವಂಥವ್ರು ಯಾರು ಇಲ್ಲಿ ಅಟ್ರಾಕ್ಟ್ ಆಗ್ತಾ ಇಲ್ಲ. ಈ ಅಟ್ರಾಕ್ಷನ್ ವಿಚಾರ ಅನ್ನೋದೇ ಸಿನಿಮಾದ ಸಸ್ಪೆನ್ಸ್. ಓಕೆ ಓಕೆ ನಾನು ಅದೇವನೇ ಅವರು ಜಸ್ಟಿಫಿಕೇಶನ್ ಮಾಡ್ತಾರೆ ಸರ್, ನಾನು ಒಳ್ಳೆಯವನು ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿ ಆ ಜಾಗಕ್ಕೆ ಬಂದವನು ಒಳ್ಳೆಯವನಾಗಿ ಬಂದಿದ್ರು ಅವ್ನು ಅಲ್ಲಿ ಕೆಟ್ಟವನಾಗ್ತಾನೆ. ಓಕೆ ಜಾಗ ಹಂಗೆ ಚೇಂಜ್ ಮಾಡಿ ಇವರು ಅಲ್ಲಿಗೆ ಬರ್ತಾರೆ, ಬರೆಯಕ್ಕೆ ಬರ್ತಾರೆ, ಅಲ್ಲಿ ಏನು ಬರೆದ್ರು ಅಂತ ಅಲ್ಲಿ ಆಮೇಲೆ ಗೊತ್ತಿರ್ಬೋದು, ಗೊತ್ತಾಗುತ್ತೆ. ಓಕೆ ಬಟ್ ಅರುಣ್ ಏನಂದ್ರೆ ಹೀರೋಯಿನ್ ಜೊತೆಗೆ ನಿಮ್ಮ ತಂದೆ ಅಲೋ ಮಾಡಿದಾರ, ಡ್ಯೂಯೆಟ್ ಗಿಟ್ ಕೊಟ್ಟಿದಾರ? ಲವ್ ಸಾಂಗ್ ಬರಲಿಲ್ಲ, ಲವ್ ಸಾಂಗ್ಗೆ ಸರ್ ಬರಲಿಲ್ಲ. ನಾವು ಆ್ಯಕ್ಚುಲಿ ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ. ಓಕೆ ಸರ್ ಫೋನ್ ಮಾಡಿದ್ರು ನನಗೆ, ಹೆಂಗೆ ಬರ್ತದೆ? ಇಲ್ಲ ನಾನು ಶಾರ್ಟ್ ಇಟ್ಟಿಲ್ಲ, ಸ್ವಲ್ಪ ಬೆಳಗ್ಗೆ ಮಳೆ ಬಂತು, ನನಗೆ ಶಾರ್ಟ್ ಇಡ್ತೀನಿ. ಮಗ ಒಂದು ಫ್ರೇಮ್, ಫಸ್ಟ್ ಫ್ರೇಮ್ ಫೋಟೋ ಕಳಿಸೋದು. ನಂದು ಅವ್ರದ್ದು ಒಂದು ಕೋಆರ್ಡಿನೇಷನ್ ಇದೆ ಸರ್. ಈಗ ನನಗೆ ಮಾಸ್ಟರ್ದು ಅಥವಾ ಡ್ಯಾನ್ಸ್ ಮಾಸ್ಟರ್ದು ಅಥವಾ ಯಾರ್ದಾರು ಇಷ್ಟ ಆಗಿಲ್ಲ ಅಂದರೆ ನಾನು ಒಂದು ಇಂಡಿಕೇಶನ್, ಐ ಆಮ್ ನಾಟ್ ಲೈಕಿಂಗ್ ದ ಶೂಟ್, ಇದು ಯಾಕೋ ವರ್ಕ್ ಆಗ್ತಾ ಇಲ್ಲ ನನಗೆ ಆ ವೈಬ್ ಬರ್ತಾ ಇಲ್ಲ, ಟೇಕ್ ದ ಕಾಲ್ ಅಂತ ಅಂತೀನಿ. ಅವ್ರು ಇಮಿಡಿಯೇಟ್ ಅಲ್ಲಿ ಮ್ಯಾನೇಜರ್ ಎಲ್ಲ ಫಿಟ್ ಮಾಡ್ತಾರೆ. ಡೈರೆಕ್ಟರ್ ಹೆಂಗೆ ಹೇಳ್ತಾರೆ ನಂಗೆ ಕೇಳಿ ಅಲ್ಲಿ, ಇಲ್ಲಾಂದರೆ ಶೂಟ್ ಮಾಡಬೇಡಿ ಅಂದ್ಬಿಟ್ಟು ಇನ್ನು ಆಗೆಲ್ಲ ಮತ್ತೆ ಹಿಂಗೆ ರೂಟ್ ಬರ್ತಾರೆ. ಆಗ ನಾನು ಶಾರ್ಟ್ ಇಟ್ಬಿಟ್ಟು ಅವ್ರಿಗೆ ಒಂದು ಫ್ರೇಮ್ ಹಿಂಗೆ ಥಮ್ಸಪ್ ಕಳಿಸ್ತಾರೆ, ಎಸ್ ಗೋ ಆ್ಯಡ್ ಅಂತ. ಇವ್ರು ಹೇಳು ಮದುವೆ ಆಗೈತೆ ಅವ್ನಿಗೆ, ಆಮೇಲೆ ಜಾಸ್ತಿ ಮುಗಿಸ್ರಿ ಮಾಡಿಬಿಟ್ಟು ನೋನೋರು. ಬಟ್ ಒಳ್ಳೆ ಫನ್ ಕಾನ್ವರ್ಸೇಷನ್ ಇತ್ತು. ಬಟ್ ಸರ್ ಬರಲಿಲ್ಲ ಲವ್ ಸಾಂಗ್ಗೆ, ಯಾಕೆ ಮಗನಿಗೆ ಫ್ರೀಡಮ್ ಕೊಡ್ಬೇಕಂತನೋ ಏನೋ ಗೊತ್ತಿಲ್ಲ. ಬಟ್ ಸರ್ ಅವರು ತುಂಬ ತಂದೆ ಮಗನ ಥರ ಇಲ್ವೇ ಇಲ್ಲ, ತುಂಬ ಸ್ನೇಹಿತರ ಥರ ಇದ್ದಾರೆ. ಇಲ್ಲ, ಈ ಥರದೊಂದು ಅಂಡರ್ಸ್ಟ್ಯಾಂಡಿಂಗ್ ಏನೋ ಅಂದ್ರಿ ಸರ್, ಸ್ನೇಹಿತರ ಥರ ಇದು ಬೈಗಳು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಪರವಾಗಿಲ್ಲ, ಇವನು ಪ್ರತಿ ಒಂದು ಶಾರ್ಟಲ್ಲೂ ಸಿಗರೇಟ್ ಇಟ್ಬಿಟ್ಟಿದ್ದಾನೆ. ಅವರು ಮಾನಿಟರ್ ಮುಂದೆ ಕೂತ್ಕೊಳ್ಳೋದು. ನಾನು ಹಚ್ಚಕ್ ಮುಂಚೆ ನಾನು ನೀನ್ ಮರ್ತ್ಬಿಡು ಅಪ್ಪ ಇದಾರೆ ಅನ್ನೋದನ್ನ, ಸಿಗರೇಟ್ ಸೇರ್ತಾನೆ ಸೈ ಅಂತ ನಾನು ಅದು ಬೇರೆ ಫಿಟ್ಟಿಂಗ್ ಸರ್ ಅದು ನೋಡ್ಬಿಟ್ಟಲ್ಲ ಸರ್ ಇಡೋದು ಶಾರ್ಟ್ ಆಗಿದ ತಕ್ಷಣ ಅಲ್ಲಿ ಮೈಕ್ ತಗೊಂಡು ಪ್ರೊಫೆಷ್ನಲ್ ಆಗಿ ಹೊಡಿತಾನೆ ನೋಡು ನನ್ನ ಮಗ, ಪ್ರೊಫೆಷ್ನಲ್ ಆಗಿ ಅನ್ನೋರು. ತಿರ್ಗಾ ನೆಕ್ಸ್ಟ್ ಶಾರ್ಟ್ಗೆ
ಅಯ್ಯೋ ಅದರ ಇವರದ್ದು ಕನ್ವರ್ಸೇಷನ್ ನಮಗೆ ಸರ್ ನಿಜವಾಗ್ಲೂ ಒಂದು ಸಿನಿಮಾಗೆ ಹೋದ ತಕ್ಷಣ ಅಲ್ಲಿ ಕಾಮಿಡಿ ಇರುತ್ತೆ, ದೊಡ್ಡ ಆರ್ಟಿಸ್ಟ್ಗಳು ಬಂದಿರ್ತಾರೆ, ನಾವು ತಮಾಷೆ, ನಮಗೆ ಇವರಿಬ್ಬರದ್ದು ಕನ್ವರ್ಸೇಷನ್ ಸಾಕು ಹೇವಿ ಖುಷಿ ಕೊಡುತ್ತೆ ಖುಷಿ ಕೊಡ್ತಾ ಅಂತ ಹೇಳಿದ್ರೆ ನಾವು ನಗಾಡ್ತೀವಿ. ಅಯ್ಯೋ ಆಕ್ಚುಲಿ ಅಲ್ಲಿ ಸೀರಿಯಸ್ ಆಗಿ ಅವ್ರು ಏನೋ ತಗೊಂತೀವಿ ಸರ್. ಇವರಿಬ್ಬರದ್ದು ಅದು ನಮಗೆ ನೋಡೋದಕ್ಕೆ ಫನ್ನು. ಅಲ್ಲ ಹೀರೋಯಿನ್ ಇದ್ರು ನಾವು ಕ್ಯಾರ್ ಮಾಡ್ತಾ ಇರಲಿಲ್ಲ, ಬರೀ ಇವರೇ ನೋಡ್ತಾ ಇದ್ವಿ, ಮಜಾ ಆಯ್ತು. ಅಂದರೆ ಸರ್ ಅವ್ರನ್ನ ಆ ಥರ ನಿಂತ್ಕೊಂಡ್ರು ಸರ್ ಅರುಣ್ದು ಒಂದೊಂದು ಸ್ಟೆಪ್ಪನ್ನು. ಈ ಕೆಲವು ನಾನೀಗ ಏನು ಮಾಡ್ತೀನಿ, ಒಂದು ಕಂಪೋಸಿಷನ್ ಅಂತ ಹೋದಾಗ ನಾನು ಬೇಸಿಕಲಿ ಅವ್ರು ಒಂದು ಕಣ್ಣು ರೆಪ್ಪೆ ನೋಡ್ತಾರೆ ಅರುಣ್ದು. ಇವಾಗ ಸೋ ಫೋಕಸ್ಡ್. ಅವ್ರು ಒಂದು ಮಾತು ಹೇಳ್ತಾರೆ, ಮಗ ನಾನು ಜೋಗಿ ಬಿಟ್ಟರೆ ಈ ಸಿನಿಮಾಗೆ ತುಂಬ ಕಷ್ಟಪಟ್ಟಿದ್ದೀನಿ ಮಗ, ಅವ್ರು ಜೋಗಿ ಕಷ್ಟಪಟ್ಟು ಇವತ್ತು ನನ್ನ ಮಗನಿಗೋಸ್ಕರ ಕಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟೆ ಅರುಣ್ನ ಇಂಚಿಂಚಿಗೂ ಅವ್ರು ನೋಡೋರು ಸರ್. ಮತ್ತು ಕಾಸ್ಟ್ಯೂಮ್ಗೆ ನಾವು ಬಾಂಬೆಗೆ ಹೋದ್ವಿ, ಮಗ ನಾನು ಬರ್ತೀನಿ ಮಗ ಬಂದರು. ಕಾಸ್ಟ್ಯೂಮ್ ಬಗ್ಗೆ ಬಾಂಬೆಲಿ ನಮ್ಮ ಜೊತೆ ಬಂದು ಅದಾದಮೇಲೆ ನಾವು ಚೆನ್ನೈಗೆ ಹೋಗ್ತೀವಿ, ಎಲ್ಲ ಕಡೆ ಟ್ರಾವೆಲ್ ಮಾಡಿ ಒಂದೊಂದು ಶರ್ಟ್ ಪ್ಯಾಂಟ್ ಕೂಡ ಸೆಲೆಕ್ಟ್ ಮಾಡ್ತಾರೆ ಸರ್. ಸೊ ಅದು ಒಂದು ಏನು ಹೇಳಿ ಮುತುವರ್ಜಿ ತುಂಬ ಇಂಪಾರ್ಟೆಂಟ್. ಇಂಟ್ರೆಸ್ಟ್. ಎಸ್, ಇಂಟ್ರೆಸ್ಟು. ನೀವು ಭಾಳ ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ರಿ ಮಿತ್ರ. ಏನಂದರೆ ಟೆಕ್ನಿಷಿಯನ್ಗೆ ಕೊಡದೇ ಇದ್ದರೆ ಏನಾಗುತ್ತೆ, ಮರ್ಯಾದೆ ಕೊಡದೇ ಇದ್ದರೆ ವ್ಯಾಲ್ಯೂ ಕತೆಗಳು ಹುಟ್ಟಲ್ಲ ಅಂತ. ಅವ್ರು ಏನು ಮಾಡ್ತಾರೆ, ಅಲ್ಲಿಂದ 4 ಸೀನ್ ಕದ್ದು ಇಲ್ಲಿಂದ 4 ಇದೇ ಬೇಕಾಗಿರೋದು ಅವರಿಗೆ. ನಮ್ಗೆ ಸಿಕ್ಕೋ ಮರ್ಯಾದೆ ಈ ಕಲಿತು ಓದಿ ಸರ್ವೆ ಮಾಡಿ ರಿಸರ್ಚ್ ಮಾಡಿ ಯಾವ ಕತೆಗಳು ಹುಟ್ಟೋದಿಲ್ಲ. ಟೆಕ್ನಿಷಿಯನ್ಸಿಗೆ ಅದಾದಂಥ ಗೌರವ ಕೊಡಬೇಕು, ಅವ್ರಿಗೆ ಕೊಡಬೇಕು, ಸಂಭಾವನೆಯನ್ನು ಕರೆಕ್ಟಾಗಿ ಕೊಡಬೇಕು. ಅವರ ಕಣ್ಣೀರು ತೆಲಕ್ಕೆ ಬಿಡಬಾರ್ದು. ಅವ್ರ ಬೆವರು ವಾಸನೆ ಆಡಿಸೋದಕ್ಕೂ ಮುಂಚೆ ಅವ್ರು ದುಡ್ಡು ಕೊಟ್ಬಿಡ್ಬೇಕು, ಅವ್ರ ಸಂಭಾವನೆ ಕೊಟ್ಬಿಡ್ಬೇಕು. ಅವ್ರನ್ನ ಕಾಡಿಸೋದು, ಅವ್ರ ನೋಯಿಸೋದು ಮಾಡಿದ್ರೆ ಶಾಪವಾಗಿ ತಟ್ಟುತ್ತೆ ಇಂಡಸ್ಟ್ರಿ, ಇನ್ನಷ್ಟು ಕಷ್ಟಕ್ಕೆ ಬಂದ್ಬಿಡುತ್ತೆ. ನೀವು ನಿಮ್ಮ ಹೀರೋಯಿನ್ ಬಗ್ಗೆ ಹೇಳ್ತಾ ಇದ್ರೆ ಅರ್ಧಕ್ಕೆ ನಿಂತ್ಕೊಂತು ಸರ್. ಸಾಕು ಸರ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ರಾ? ಇಟ್ ವಾಸ್ ಗುಡ್, ವೆರಿ ಗುಡ್. ವೆಂಟ್ ವೆಲ್. ಯು ಫೆಲ್ಟ್ ಕಂಫರ್ಟಬಲ್ ವಿತ್ ಹೀರೋಯಿನ್? ಕಂಫರ್ಟಬಲ್, ವೆರಿ ಕಂಫರ್ಟಬಲ್. ಅವರು ಲೈಕ್ ಶಿ ಆಲ್ಸೋ ಹೆಲ್ಪ್ ವಿತ್ ಇಟ್. ಲೈಕ್ ಆ ಒಂದು ಇದ್ರ ಅಳಕಿರಲಿಲ್ಲ ಸರ್, ಚೆನ್ನಾಗಾಯ್ತು. ನೀವು ಸರಿ ಮಾಡ್ಕೋತೀರಿ ಬಿಡಿ, ನೀವು ಅಳಕ್ಕೆ ಏನಿದ್ರು ಕೂಡ ಅದ್ರ ಒಂದು ಫ್ರೆಂಡ್ಲಿ ನೇಚರಿಗೆ ತರ್ತೀರಿ ಅಂತ ಹೇಳಿದೆ. ನಮ್ಮನ್ನ ನೋಡ್ಕೊಳಂಗೆ ನಾವು ನಮ್ಮನ್ನ ಟ್ರೀಟ್ ಮಾಡ್ದಂಗೆ. ಏನಂತಂದ್ರೆ ಅದಕ್ಕಿಂತ ಇಂಪಾರ್ಟೆಂಟ್ ಆ ಮಂಗಳೂರು, ಆ ಬಿಸಿಲು, ಓಕೆ, ಆ ಶೆಕೆ, ಅಲ್ಲಿ ರೊಮ್ಯಾನ್ಸು. ಅವ್ರಿಗೆ ಆ್ಯಕ್ಚುಲಿ ಸರ್ ಟು ಬಿ ಫ್ರಾಂಕ್, ಈಗ ಆನ್ ಸ್ಕ್ರೀನ್ ನಾವು ಏನು ನೋಡ್ತೀವಿ ರೊಮ್ಯಾಂಟಿಕ್ ಸೀನು, ಡೈರೆಕ್ಟರ್ ಆಗಿ ಹೇಳ್ತೀನಿ ಟೆಕ್ನಿಷಿಯನ್, ಅವ್ರಿಗೆ ನರ್ಕ ಆಯಿತು ಸರ್. ಆ ಬಂಡೆ ಸುಡ್ತಾ ಇತ್ತು ಸರ್. ನಾನೇನು ಶಿ ವಾಸ್ ವೇರಿಂಗ್ ಅ ಸ್ಲೀವ್ಲೆಸ್, ಇವ್ ಒಂದು ತೆಳ್ಳು ಶರ್ಟ್ ಹಾಕ್ಸಿ ಮಲ್ಕೊಂತೇಳವಳು, ನೀನು ಅವ್ನ ಮೇಲೆ ಬಂದು ಒಂದು ಕಿಸ್ ಕೊಡ್ತೀಯ, ಸುಡ್ತಾ ಇದೆ ಅವ್ರಿಗೆ. ನಂಗೆ ಯಾಕೆ ಫೀಲ್ ಕೊಡ್ತಾ ಇಲ್ಲ, ರೊಮ್ಯಾಂಟಿಕ್ ಸೀನ್ ಮಾಡಬೇಕು, ಸುಡ್ತಾ ನೋಡುವಾಗ ಅನ್ಸುತ್ತೆ ನಾನು ನಿನಗೆ ಅದು. ಆ ಹುಡುಗಿ ನನ್ಕಿಂತ 2 ಇಂಚ್ ಉದ್ದ ಬೇರೆ. ಒಂದ್ ಶಾಟ್ ಎತ್ಕೊಂಡು ತಿರ್ಗಿ ಓಡ್ ಬಂದು ಎತ್ಕೊಂಡು ಹಿಂಗ್ ಬಿದ್ರೆ ನಾನು ಹಂಗೆ ಹಿಂದೆ ಒಂದ್ ಸರಿ ಬಿದ್ದು, ಆಮೇಲೆ ಮಗ ಓಡ್ ಬಂದೆಲ್ಲ ಬೇಡ ನಿಂತ್ಕೊಂಡೇ ಹಿಂಗೆ ಎತ್ಕೊಂಡು ಒಂದು ರೌಂಡ್ ಹೊಡಿತೀನಿ, ಹೆಂಗೋ ಅಡ್ಜಸ್ಟ್ ಮಾಡು ಅಂತೇಳಿ. ದಟ್ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ಹುಡುಗಿ ಹೆಸರು ಹೇಳಿದ್ರಿ ರಿಯಾನಾ. ನನಗೆ ಸರ್ ಆ ಹಾಡಂತೂ ನಾನು ನಿನಗೆ 100 ಸಲ ನೋಡಿದ್ದೀನಿ. ಹಾಡು ಒಂದು ಅದರ ಲೈನ್ಸ್ ಭಾಳ ಇಷ್ಟ ನನಗೆ. AP ಅರ್ಜುನ್ ಬರೆದಿರುವಂಥ ಲೈನ್ಸು, ಪಟ್ನಾಯಕ್ ಅವರ ಮ್ಯೂಸಿಕ್ ಸ್ಟೈಲ್ ಇಷ್ಟ ಆಯಿತು. ಬಟ್ ಆ ಹುಡುಗಿ ಅಂತ ಸಕ್ಕದಾಗಿ ಕಾಣಿಸ್ತು, ಭಾಳ ಚೆನ್ನಾಗಿದೆ. ನಾನು ಕೂಡ ನೋಡಿದೆ, ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡದೇ ಇರೋರು ದಯವಿಟ್ಟು ನೋಡಿ. ಆಮೇಲೆ ರೀಲ್ಸ್ಗಳೆಲ್ಲ ಆಗ್ತಾ ಇದೆ, ತುಂಬ ಆಗ್ತಾ ಇದೆ, ತುಂಬ ಪ್ರೀ ವೆಡ್ಡಿಂಗ್ ರೀಲ್ಸ್ಗಳು ಭಾಳ ಆಗ್ತಾ ಇದೆ. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್, ತುಂಬ ಚೆನ್ನಾಗಿ ಆಗ್ತಾ ಇದೆ. ರೀಲ್ಸ್ ಮಾಡ್ತಾರೆ ಅಂತ ಅನ್ಸಿತ್ತು, ಬಟ್ ಪ್ರೀ ವೆಡ್ಡಿಂಗ್ ಹೋಗುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಫೈನಲ್ ಆಗಿ ಅರುಣ್, ನಿಮ್ಮ ಇಂಡಸ್ಟ್ರಿನಲ್ಲಿ ನೀವು ಸಾಕಷ್ಟು ಹೀರೋಗಳು ನೋಡ್ಕೊಂಬಂದಿದ್ದೀರಾ, ನಿಮಗೆ ಇನ್ಸ್ಪಿರೇಷನ್ ಅಂತ ಯಾರು? ಸರ್ ನನಗೆ ಹೀರೋ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಕತೆಗಳು ಇನ್ಸ್ಪೈರ್ ಆಗುತ್ತೆ. ಅಲ್ಲದು ಈಗ ನಾನು ಹೇಳ್ತಿರೋದು, ನೀವು ಚಿಕ್ಕಂದಲ್ಲಿ, ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಹಿಂಗೆ ಬೆಳ್ಕೊಂಡು ಬರಬೇಕಾದ್ರೆ ಕೆಲವೊಂದು ಹೀರೋಗಳು ನೋಡಿದ್ರೆ ನನಗೆ ಇವ್ರ ಥರ ಆಗಬೇಕು ಅಂದರೆ ಅವ್ರ ಥರನೇ ಆಗಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ನೋಡಿದಾಗ ನಾನು ಆಗಬೇಕು ಅಂತ ಅರ್ಥಲ್ಲ ಆ ಥರದ್ದು. ಸರ್ ಬೆಳೆದಿದ್ದ ರೀತಿ ನೋಡಿದ್ರೆ ನನಗೆ ದರ್ಶನ್ ಸರ್, ಅವರು ಪಟ್ಟಿದ ಕಷ್ಟ, ಅವರ ಸಿನಿಮಾಗಳು, ಹಾರಿಸ್ತಿದ್ದ ಸಿನಿಮಾಗಳು, ಲಾಲಿ ಹಾಡಾಗಲಿ, ನನ್ನ ಪ್ರೀತಿಯ ರಾಮು, ಸೊ ಆ ಒಂದು ತುಂಬ ಚಿಕ್ಕ ವಯಸ್ಸಿಂದ ಇದೆ ಸರ್ ಅದು. ಸೊ ನಿಮ್ಮದು ಕನಸುಗಳೇನಾದರೂ ಇದೆಯಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ, ಈ ಥರ ಸಿನಿಮಾಗಳು ಮಾಡಬೇಕು ಅಥವಾ ಈ ಸ್ಟಾರ್ಗಳು ಇದು ಮಾಡಬೇಕು ಅನ್ನೋದು? ತುಂಬ ಆಸೆ ಇದ್ದಿದ್ದು ಅಪ್ಪು ಸರ್ ಮಾಡಬೇಕು ಅಂತಾನೆ. ಈಗ ನಾವು ಏನೇ ಕತೆ ಬರೆದ್ರೂ ಅಪ್ಪು ಸರ್ನ ತಲೆಯಲ್ಲಿ ಕೊನೆ ಒಂದು ಡ್ರೀಮ್ ಅಂತ ಇರುತ್ತೆ ಪ್ರತಿಯೊಬ್ಬ ಡೈರೆಕ್ಟರ್ದು. ಸೊ ನಾನು ಕೇಳ್ಪಟ್ಟಂಗೆ ಯಾವುದೇ ಒಬ್ಬ ನಿರ್ದೇಶಕನಿಗೆ ಅಪ್ಪು ಸರ್ಗೆ ಯೋಚನೆ ಮಾಡಿದ್ರಂಥ ಕತೆ ಇಲ್ಲ, ಪ್ರತಿಯೊಬ್ಬ ನಿರ್ದೇಶಕನ ಹತ್ರನೂ ಒಂದು ಕತೆ ಇರುತ್ತಂತೆ ಅಪ್ಪು ಸರ್ಗೆ, ಅಂತ ಒಬ್ರು ಕ್ಯಾರೆಕ್ಟರ್ ಅವರು. ಸೊ ಅದು ಡ್ರೀಮ್ ಇತ್ತು ಸರ್. ಅದು ಬಿಟ್ಟರೆ ನನಗೆ ಇದ್ದಿದ್ದೆ ದರ್ಶನ್ ಸರ್ಗೆ ಮಾಡಬೇಕು ಅನ್ನೋದು. ಯಾಕಂದ್ರೆ ನಾನು ಮೈಸೂರಲ್ಲಿ ಅವ್ರದ್ದು ಅದು ಕ್ರೇಜೇ ಬೇರೆ ಇತ್ತು, ನಾನು ಮೈಸೂರು ಹುಡುಗ ಆಗಿರೋದ್ರಿಂದ. ಸೊ ಅದು ನೋಡ್ಕೊಂಬಂದಿದೆ. ನವಗ್ರಹ ಬಂದಾಗಂತೂ ಅದು ಕ್ರೇಜ್ ಬೇರೆನೇ ಇತ್ತು ಸರ್. ಸೊ ಅವಾಗ ಇವ್ರನ್ನ ಒಂದು ಫನ್ ಎಲಿಮೆಂಟ್ ಇಟ್ಕೊಂಡು ಮಾಡಬೇಕು ದರ್ಶನ್ ಸರ್ನ,
ಒಂದು ಕಾಮಿಡಿ ನೇಚರ್ ಇದೆ ದರ್ಶನ್ ಸರ್ ಅಲ್ಲಿ. ಈಗ ನಾವು ಒಂದು ಮಾಸ್ ಹೀರೋ ಆಗಿ ನೋಡಿದ್ರು ಕಾಮಿಡಿಯಾಗಿ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಅಂದರೆ ಅವರು ಅನಾಥರಲ್ಲೆಲ್ಲ ಸರ್ದು ಬಂದಿತ್ತಲ್ಲ ಅದು. ಅಲ್ಲ, ರಾಬರ್ಟ್ ಸಿನಿಮಾದಲ್ಲಿ ನಂಗೆ ಆ್ಯಕ್ಚುಲಿ ಫಸ್ಟ್ ಹಾಫೇ ಜಾಸ್ತಿ ಇಷ್ಟ ಆಗಿದೆ. ಸೆಕೆಂಡ್ ಹಾಫಲ್ಲಿ ರೆಗ್ಯುಲರ್ ಕಮರ್ಷಿಯಲ್ ಇದೆ, ಬಟ್ ಫಸ್ಟ್ ಹಾಫಲ್ಲಿ ಒಂದು ಫ್ಯಾಮಿಲಿ ಮತ್ತು ಒಂದು ಕಾಮಿಡಿ ಇದೆ ನೋಡಿ. ಆಶಾ ಭಟ್ ಸ್ವಲ್ಪ ವಿಟಿನೆಸ್ ಇದೆ ಭಾಳ ಸರ್. ಚೆನ್ನಾಗಿದೆ, ಅದು ಆ್ಯಕ್ಚುಲಿ ಚೆನ್ನಾಗಿದೆ. ಅನಾಥರಲ್ಲಿ ಕೂಡ ಅನಾಥರು ಅವರ ವಿಟಿನೆಸ್ಸೇ ಬೇರೆ. ನಗು ತೋರಿಸೋ ಎಂಥ ಡಬ್ಬಿಂಗ್ ಸ್ಟೈಲ್ ಎಲ್ಲ ಪ್ರತಿಯೊಂದು ಬೇರೆ ಬೇರೆ ಹ್ಯೂಮರ್, ಒಂದು ಒಳ್ಳೆ ಹ್ಯೂಮರಿಸ್ಟ್ ದತ್ತ ಸರ್ ಇವತ್ತು ಹಾಕಿದ್ರೆ ಎಷ್ಟು ಖುಷಿ ಕೊಡುತ್ತೆ ಸರ್. ಕೋಮಲ್ ಆ್ಯಂಡ್ ದರ್ಶನ್ ಸರ್ ಕಾಂಬಿನೇಷನ್ ಅದು ಎಷ್ಟು ಮಜಾ ಕೊಡ. ನನಗೆ ಅದು ಖುಷಿ ಇತ್ತು ದರ್ಶನ್ ಸರ್ಗೆ. ಐ ಆಮ್ ಅ ಫ್ಯಾನ್ ಆಫ್ ದರ್ಶನ್ ಸರ್. ಅಂದರೆ ನಾನು ತುಂಬ ಖುಷಿ ಪಡ್ತೀನಿ. ಅದಕ್ಕೆ ನೋಡಿ ಸರ್, ದರ್ಶನ್ ಸರ್ ಫ್ಯಾನ್, ಇವರು ಫ್ಯಾನು, ಅವರು ಫ್ಯಾನು, ನಾವು ಕೂಡ ಭಾಳ ಇಷ್ಟ ಅವರಿಗೆ. ಹಾಗಾಗಿ ಅವ್ರಿಗೆ ಫ್ಯಾನ್ಸಿಗೆಲ್ಲ ಇಷ್ಟ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾನ್ ಮೂಮೆಂಟ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅವು ಫ್ಯಾನ್ಸ್ ಆಗಿ ಮಾಡಿದೀವಿ ಸರ್, ಫ್ಯಾನ್ಸ್ಗೋಸ್ಕರ ಹಾಡನ್ನ ಮಾಡಿದ್ರಲ್ಲ ಒಂದು. ಹೌದು ಸರ್, ಬಂಗಾರಿ ಬುಲ್ಬುಲ್ ಅಂತ ಈಗ ರಿಲೀಸ್ ಆಗಿದೆಯಲ್ಲ, ಅದನ್ನ ಅದ್ರ ಲಿಂಕನ್ನು ಕೂಡ ಹಾಕಿರ್ತೀನಿ, ನೋಡದೇ ಇರೋರು ದಯವಿಟ್ಟು ನೋಡಿ. ಸೊ ಹಾಗೆ ಒಂದಷ್ಟು ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಒಂದು ಮಾಡಿರುವಂಥ ಸಿನಿಮಾ ಇದು ಗಾರ್ಗ. ಫೈನಲ್ ಆಗಿ ನಮ್ಮ ಮಿತ್ರ ಸರ್, ನಿರ್ಮಾಪಕರ ಪಾಯಿಂಟ್ ಆಫ್ ವ್ಯೂ ಹೇಳೋದಾದ್ರೆ ಸರ್, ಈ ಸಿನಿಮಾ ಗೆದ್ದಿದೆ ಸರ್. ನಿರ್ಮಾಪಕರ ಪಾಯಿಂಟ್ ಆಫ್ ವ್ಯೂ ಸಿನಿಮಾ ಗೆದ್ದಿದೆ ಅಂದರೆ ನೀವೇನು ತೊಗೋಬೇಕಾಗಿದೆ ಅದನ್ನು ತೊಗೊಂಡು ಅಂದರೆ ಯಾಕಂದರೆ ಸಿನಿಮಾ ಅವ್ರು ಅಂದ್ಕೊಂಡಾಗ ಬಂದಿದೆ ಒಂದು. ಎರಡನೇದು, ಹಿಂದಿ ರೈಟ್ಸ್ ಅನ್ನೋದು ಕನ್ನಡ ಸುಮಾರು ಸಿನಿಮಾಗಳ ನಂತರ ನಿಂತೋಗ್ಬಿಟ್ಟಿದೆ. ಆಲ್ರೆಡಿ ನಮ್ಮ ಸಿನಿಮಾ ಒಂದು ಒಳ್ಳೆ ರೇಟಿಗೆ ಹಿಂದಿ ರೈಟ್ಸ್ ಹೋಗಿದೆ. 4 ಭಾಷೆಯಲ್ಲಿ ಸಿನಿಮಾ ಬರ್ತಾ ಇದೆ. ನಮ್ಮ ಸಿನಿಮಾ 4 ಭಾಷೆಯಲ್ಲಿ ಬರ್ತಾ ಇದೆ. ಓಕೆ, ಅಲ್ಲಿ ಅಂದರೆ ಹಿಂದಿ ಮತ್ತು ತೆಲುಗು, ತಮಿಳು, ಕನ್ನಡ, ಮಲಯಾಳಂ ಕೂಡ. ಹಿಂದಿ ನಾವು ಔಟ್ರೇಟ್ ಕೊಟ್ಬಿಟ್ಟಿದ್ದೀವಿ ಸರ್. ಆ್ಯಂಡ್ ಸೌತ್ ಲ್ಯಾಂಗ್ವೇಜ್ 4 ಲ್ಯಾಂಗ್ವೇಜಸ್ಸು ನಾವು ಇಟ್ಕೊಂಡಿದ್ದೀವಿ. ಈಗ ಅದರ್ 3 ಡಿಸ್ಕಷನಲ್ಲಿದೆ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಅಂದರೆ ಟ್ರೆಂಡ್, ಒಂದು ಈಗಿನ ಟ್ರೆಂಡ್ ಗೊತ್ತಿರುವಂಥ ನಿರ್ಮಾಪಕ, ಈಗಿನ ಟ್ರೆಂಡ್ ಗೊತ್ತಿರುವಂಥ ಒಬ್ಬ ನಿರ್ದೇಶಕ ಒಟ್ಟಿಗೆ ಸೇರಿದರೆ ಈಗೊಂದು ಟ್ರೆಂಡಿಂಗ್ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಗಾರ್ಗ ದೊಡ್ಡ ಒಂದು ಉದಾಹರಣೆ ಆಗುತ್ತೆ. ಒಂದು ಟ್ರೆಂಡ್ ಸೆಟ್ಟಿಂಗ್ ಆಗುತ್ತೆ ಇದು ಅನ್ನೋದು ನನ್ನ ಒಂದು ನಿರ್ಮಾಪಕನಾಗಿ, ಕನ್ನಡ ಪ್ರೇಕ್ಷಕನಾಗಿ, ಒಬ್ಬ ಕಲಾವಿದನಾಗಿ ಈ ಗಾರ್ಗದ ಒಂದು ಭಾಗವಾಗಿ ನನ್ನ ಆಶೀರ್ವಾದ ಕೂಡ ಅವರಿಗೆ ಆಗಾಗಲಿ ಅಂತ ಕೂಡ ನನ್ನ ಬಯಕೆ. ವಂಡರ್ಫುಲ್ ಮಿತ್ರ, ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ಮಿತ್ರ, ನಿಮ್ಮದು ಪರ್ಸ್ನಲ್ ಏನು ಪ್ಲ್ಯಾನ್ಗಳಿದೆ ಅಂದರೆ ಸಿನಿಮಾಗೆ ಸಂಬಂಧಪಟ್ಟಂತೆ? ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಅಭಿನಯಿಸ್ತಾ ಇದ್ದೀನಿ. ಸದ್ಯದಲ್ಲಿ ಒಂದು ಒಳ್ಳೆ ನಿರ್ಮಾಣ ಕೂಡ ಆರಂಭಿಸ್ತೀನಿ. ಓಕೆ. ಯಾಕಂದ್ರೆ ನಾವು ಸರ್ ಎಲ್ಲಿ ಕಳ್ಕೊಂಡಿದ್ದೀವಿ, ಗಾಂಧಿನಗರದಲ್ಲಿ ಪರ್ಸ್ ಕಳ್ಕೊಂಡ್ರೆ ಗಾಂಧಿನಗರದಲ್ಲಿ ಹುಡುಕ್ಬೇಕು, ಜಯನಗರದಲ್ಲಿ ಹುಡುಕೋದು ಸಿಗಲ್ಲ, ಅಲ್ಲೇ ಹುಡುಕ್ಬೇಕು, ಕಳ್ಕೊಂಡಲ್ಲೇ ಪಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ಖಂಡಿತ ಒಳ್ಳೆ ಸಿನಿಮಾ ಮಾಡ್ತೀನಿ. ವಂಡರ್ಫುಲ್. ಕಲ್ತಿದ್ದೀನಿ. ಈಗ ರಾಮ್ ಪ್ರಸಾದ್ ಅವರಂಥ ಸುಮಾರು ಜನ ನಿರ್ಮಾಪಕರ ಜೊತೆ ಕೂತ್ಕೊಂಡು ಸಿನಿಮಾ ಮಾಡೋದು ಹೇಗೆ ಅಂತ ಕಲ್ತಿದ್ದೀನಿ. ಇಂಥ ನಿರ್ದೇಶಕರ ಜೊತೆ ಸೇರಿಕೊಂಡು ಈಗಿನ ಟ್ರೆಂಡ್ ಏನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಬಿಸ್ನೆಸ್ ಮ್ಯಾನ್ ಆಗಿ ನಮ್ಮ ತಲೆಯಲ್ಲಿ ಏನೋ ಒಳ್ಳೊಳ್ಳೆ ಐಡಿಯಾ, ಬಿಸ್ನೆಸ್ ಮೊದಲಿಂದ ಇದ್ದೀರಾ ಆ್ಯಕ್ಚುಲಿ? ಹೌದು, ಯೋಚನೆ ಮಾಡ್ತಾ ಇದ್ದೀನಿ. ಖಂಡಿತ ಮುಂದಿನ ವರ್ಷದಲ್ಲಿ ಒಂದು ಒಳ್ಳೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ನಾನು. ಆಲ್ ದಿ ಬೆಸ್ಟ್ ಮಿತ್ರ. ನಿಮ್ಮಂಥ ಕಲಾವಿದರು ಮತ್ತು ನಿಮ್ಮಂಥ ನಿರ್ಮಾಪಕರು ಇಂಡಸ್ಟ್ರಿಗೆ ಬೇಕು ಆ್ಯಕ್ಚುಲಿ. ಬಿಕಾಸ್ ನಾನು ನಿಮ್ಮ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನೀವು ಒಳ್ಳೆ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮದೊಂದು ಬೇರೆ ಇದೆ, ನಿಮ್ಮ ಒಂದು ಜಾನ್ರೇ ಬೇರೆ. ನಿಮ್ಮ ಕೆಲವೊಂದು ಕಹಿ ಘಟನೆಗಳು, ರಾಗ ಸರಿ ಹೋಗಲಿಲ್ಲ, ಹೀಗಾಯಿತು. ಬಟ್ ಏನಂದರೆ ಪ್ರತಿಯೊಬ್ಬ ನಿರ್ದೇಶಕನು ಕೂಡ ನಿಮ್ಮ ಜೊತೆ ಕೆಲಸ ಮಾಡಿದರೆ ಅವ್ರು ಮತ್ತೆ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ, ಅಷ್ಟು ಮಾತ್ರ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ರಿ. ಥ್ಯಾಂಕ್ಸ್ ಅ ಲಾಟ್. ತುಂಬ ಖುಷಿ ಆಯ್ತು ಸರ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಭಾಳ ಖುಷಿ ಅನ್ನಿಸ್ತಾ ಇದೆ. ಅಂದರೆ ಸುಮಾರು ಒಳ್ಳೊಳ್ಳೆ ಚಾನಲ್ಗಳ ಮಧ್ಯದಲ್ಲಿ ನೀವೊಂದು ಸ್ಪೆಷಲ್ ಚಾನಲ್. ಥ್ಯಾಂಕ್ಸ್. ನಿಮ್ಮ ಜೊತೆ ಮಾತಾಡೋದಾಗಲಿ, ನಿಮ್ಮ ವಿಚಾರಧಾರೆಗಳಾಗಲಿ, ನಿಮ್ಮ ಸಾಮಾಜಿಕ ಕಳಕಳಿ ಆಗಲಿ ಒಳ್ಳೆಯದು. ನಿಮ್ಮ ಸಿನಿಮಾ ಸಹ ಅತ್ಯುತ್ತಮ. ನೀವು ಮತ್ತೊಂದು ಸಲ ನಿರ್ದೇಶನ ಮಾಡಬೇಕು ಸರ್. ಮಾಡಿದ್ರಿ, ಇನ್ನೊಂದ್ಸಲ ಮಾಡಿ ಅಂತ ನಾನು ಖಂಡಿತ 27ರಲ್ಲಿ ನೋಡೋಣ, ಜೊತೆಲಿ ಮಾಡ್ಬೋದಾ? ನಿಮ್ದೊಂದು ಕಡೆ ನಮ್ದೊಂದು ಕಡೆ ಒಟ್ಟಿಗೆ ಮಾಡೋಣ ಸರ್. ಥ್ಯಾಂಕ್ ಯು ಅರುಣ್, ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ಸೊ ಹೊಸ ಹೀರೋಗಳು ಬರ್ತಾ ಇರಬೇಕು, ಹೊಸ ಕಲಾವಿದರು ಬರ್ತಾ ಇರಬೇಕು. ಒಂದು ಚಲನಶೀಲತೆ ಅನ್ನೋದು ಪ್ರತಿಯೊಂದು ಇಂಡಸ್ಟ್ರಿಗೆ ಭಾಳ ಮುಖ್ಯ. ಬಟ್ ಏನಂತಂದರೆ ನಾವು ಇಂಡಸ್ಟ್ರಿ ಹೇಗೆ ನಡೆಸ್ಕೊಳ್ಳುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಿಮಗೊಂದು ಪ್ರಿವಿಲೇಜ್ ಇದೆ, ನೀವು ನಿರ್ಮಾಪಕರ ಮಗ ಆಗಿರೋದ್ರಿಂದ. ಬಟ್ ಫೈನಲಿ ನೀವು ಹೇಗೆ ಕೆಲಸ ಮಾಡಿದ್ರು ಅನ್ನೋದ್ರ ಮೇಲೆ ಪ್ರೇಕ್ಷಕರು ನಿಮಗೆ ಮೆಚ್ಚುಗೆ ಕೊಡ್ತಾರೆ, ಅಥವಾ ನಿಮಗೇನೋ ಕಲಿಯೋಕ್ಕೆ ಹೇಳ್ಬೋದು. ಇಟ್ ಡಿಪೆಂಡ್ಸ್. ಬಟ್ ನೀವೆಲ್ಲ ಮಾಡಿರೋ ಪ್ರಿಪ್ರೇಷನ್ ನೋಡಿದರೆ ನೀವು ಒಳ್ಳೆ ಕಲಾವಿದ ಆಗ್ತೀರಾ ಮತ್ತು ಒಳ್ಳೆಯ ಒಬ್ಬ ನಟ, ಹೀರೋ ಸಿಗ್ತಾನಂತ ನಾನು ಅನ್ಕೋತೀನಿ. ಒಳ್ಳೆಯದಾಗಲಿ ಅರುಣ್ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಶಶಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸೊ ಇಟ್ಸ್ ಅಂದರೆ ಈ ಒಂದು ಭರವಸೆ ಮಾತುಗಳಿದೆ ತುಂಬ ಇಂಪಾರ್ಟೆಂಟ್ ಒಬ್ಬ ನಿರ್ದೇಶಕನ ಪರವಾಗಿ. ನಾನು ಫ್ರಾಂಕ್ ಆಗಿ ಹೇಳ್ಬೇಕು ಅಂತ, ಟ್ರೈಲರ್ ನೋಡಲಿ ಸರ್ ಜನ. ಯೂಟ್ಯೂಬಲ್ಲಿದೆ, ಟೀಸರ್ ಇದೆ.
ಅದು ನೋಡಿ ಇಷ್ಟ ಆದರೆ ಥಿಯೇಟ್ರಿಗೆ ಬರಲಿ ಸರ್, ದೇ ಹ್ಯಾವ್ ಡನ್ ಸಮಥಿಂಗ್, ದೇ ಆರ್ ವರ್ತ್ ಅಂದರೆ. ಇಲ್ಲ ಟ್ರೇಲರಲ್ಲಿ ಏನು ಕಿಸ್ತಿಲ್ಲ, ವೇಸ್ಟ್ ಏನೋ ಮಾತಾಡ್ತಾ ಇದ್ದಾರೆ ಇಂಟರ್ವ್ಯೂಲಿ ಕೂತ್ಕೊಂಡು. ದಿಸ್ ಈಸ್ ದ ಪರ್ಪಸ್ ಟು ರೀಚ್ ದ ಟ್ರೇಲರ್ ಆ್ಯಂಡ್ ಟೀಸರ್. ಅದನ್ನ ನೋಡಿ ಅವ್ರಿಗೆ ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬರಲಿ ಸರ್. ನಂಗೆ 100% ಕಾನ್ಫಿಡೆಂಟ್ ಇದೆ, ಅವ್ರಿಗೆ ಟ್ರೇಲರ್ ಎಷ್ಟು ಇಷ್ಟ ಆಗುತ್ತೆ ಸಿನಿಮಾನೂ ಅಷ್ಟೇ ಇಷ್ಟ ಆಗುತ್ತೆ ಅನ್ನೋದು. ಈ ಕಾನ್ಫಿಡೆನ್ಸ್ ಬೇಕು ನಮಗೆ ಅಲ್ವಾ? ಸೊ ಟ್ರೇಲರ್ ಇಷ್ಟ ಆದರೆ ಬನ್ನಿ, ಅಂದರೆ ಟ್ರೇಲರ್ ಅಷ್ಟು ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಮತ್ತು ಅದು ಚೆನ್ನಾಗಿದೆ ಕೂಡ. ನಾನು ಕೂಡ ಆ ಟ್ರೇಲರ್ನ ನೋಡಿದ್ದೀನಿ. ಸೊ ಅದ್ರ ಲಿಂಕನ್ನು ಹಾಕಿರ್ತೀನಿ, ನೋಡಿದಿರೋ ನೀವು ನೋಡಬಹುದು ಅಂತ ಹೇಳ್ತಾ, ನಿಮಗೂ ಕೂಡ ಆಲ್ ದ ಬೆಸ್ಟ್ ಶಶಿ, ಆಲ್ ದ ಬೆಸ್ಟ್ ಎಲ್ರಿಗೂ ಅಂತ ಹೇಳ್ತಾ ನಾನು ಸೊ ಸ್ನೇಹಿತರೆ, ಇದು ಗಾರ್ಗಾ ತಂಡ ಜೊತೆಗೆ ಮಿತ್ರ, ಅರುಣ್ ಮತ್ತು ಶಶಿಯವ್ರ ಜೊತೆ ಮಾತಾಡಿದೆ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಮಿತ್ರ ಅವರು ತುಂಬ ಒಳ್ಳೆ ಮಾತುಗಳನ್ನ ಹೇಳಿದರು. ಒಳ್ಳೆ ಟೆಕ್ನಿಷಿಯನ್ಗೆ ಸಪೋರ್ಟ್ ಕೊಡಬೇಕು ನಾವು ಅನ್ನೋದು ಭಾಳ ಒಳ್ಳೆ ಟೆಕ್ನಿಷಿಯನ್ ಅಂದರೆ ನಿರ್ದೇಶಕ ಇರ್ಬೋದು, ಅದು ನಿರ್ಮಾಪಕರು ಇರ್ಬೋದು, ಅದು ರೈಟರ್ ಇರ್ಬೋದು, ಸಿನಿಮಾಟೋಗ್ರಫರ್ ಇರ್ಬೋದು, ಅದು ಮುಖ್ಯ ಅಂದರೆ ಒಂದು ಫೌಂಡೇಶನ್ಗೆ. ಬಟ್ ಅಂಥ ಸಿನಿಮಾ ಬಂದಾಗ ಹೋಗಿ ನೋಡೋವಂಥದ್ದು ಕೂಡ ನಮ್ಮ ಕರ್ತವ್ಯ ಆಗುತ್ತೆ. ಹೀಗಾಗಿ 6ನೇ ತಾರೀಕು ದಯವಿಟ್ಟು ಹೋಗಿ ನೋಡಿ, ಟ್ರೇಲರ್ ನೋಡಿ, ಖಂಡಿತ ಸಿನಿಮಾ ನೋಡ್ಬೇಕನ್ಸುತ್ತೆ. ಸಿನಿಮಾ ನೋಡಿದ ಮೇಲೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ, ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ನೋಡಿ ಗಾರ್ಗಾ ಆನ್ 6th of Feb. ನಮಸ್ಕಾರ.